ದೈಹಿಕ ಭಾವನೆಗಳು ಮತ್ತು ಆಚರಣೆ ಬದುಕಿನುದ್ದಕ್ಕೂ ರೂಢಿಗತವಾಗಿ ದಿನನಿತ್ಯದ ಕರ್ತವ್ಯದೊಂದಿಗೆ ಮೇಳೈಸಿದಾಗ ಬದುಕಿಗೆ ವಿಶಿಷ್ಟ ಲಭಿಸುತ್ತದೆ ಅಂತ ಪ್ರತಿಯೊಂದು ಸಾರಿ ಹೇಳ್ತಾ ಇದ್ದಾರೆ. ಇಂಥ ಬದುಕನ್ನು ಪಡೆಯಬೇಕೆಂದರೆ ಮನಸ್ಸಿನ ಮೇಲೆ ಹಿಡಿತ, ಸಹನೆ, ತಾಳ್ಮೆ ಶಕ್ತಿಯನ್ನು ಕರಗತಿ ಮಾಡಿಕೊಂಡಿರಬೇಕು. ಸಾರ್ಥಕ ಬದುಕಿನ ಹೆಸರ ಸಾಧಿಸುವ ಗುರಿ ಒಂದು ರೋಚಕ ಹೋರಾಟ. ಸಾರ್ಥಕ 77 ಸಂವತ್ಸರಗಳನ್ನು ಪೂರ್ಣಗೊಳಿಸಿದ ಮರಳಿ ಅರಳುತ್ತಿರುವ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಕಾರ್ಯಾಧ್ಯಕ್ಷರಾದ ಶ್ರೀ ಪಿ ವಿ ಕಿರಳಿಯವರಿಗೆ 88ನೇ ಜನ್ಮದಿನಾಚರಣೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ದಯವಿಟ್ಟು ಸರ್ ನಿಮ್ಮ ಮುಡಿಗೆ ಒಪ್ಪಿಕೊಳ್ಳಿ ಆ ಶುಭಾಶಯಗಳನ್ನು. ಯಾರೇ ಕಾರ್ಯಾಧ್ಯಕ್ಷರಾಗಿ ಅವರ ಜೊತೆಗೆ ಹೆಗಲುಕೊಂಡು ನಿಂತವರೇ ಅವರು ಶ್ರೀಗಳು, ಸಾಮಾಜಿಕ ಹೋರಾಟಗಾರರು, ಚಿಂತನಕಾರರು, ಪರಿಸರವಾದಿಗಳು, ಕೃಷಿಯಲ್ಲಿ ತುಂಬ ಆಸಕ್ತಿಯುಳ್ಳವರು, ಶಿಕ್ಷಣ ಪ್ರೇಮಿ, ವಿದ್ಯಾರ್ಥಿಗಳೆಂದರೆ ಅವರಿಗೆ ದೇವರು. ಮೃತ್ಯುಂಜಯರು ಮಾತು ಹೇಳ್ತಿದ್ರು, ವಿದ್ಯಾರ್ಥಿ ದೇವೋಭವ. ನಮ್ಮ ಕಾರ್ಯಾಧ್ಯಕ್ಷರು ಅಷ್ಟೇ ವಿದ್ಯಾರ್ಥಿಗಳನ್ನು ಕಂಡರೆ ಬಹಳ ಪ್ರೀತಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂಥರ ಸಂತೃಪ್ತಿ ಜೀವಿಗಳು. ಯಾಕಂದರೆ ಅವರ ನಡುವೆ ವ್ಯಕ್ತಿಗಳಾಗಿ ಆಗಮಿಸಿರುವ ಶ್ರೀ VM ಹಿರೇಮಠ್, ಮ್ಯಾನೇಜಿಂಗ್ ಟ್ರಸ್ಟಿ, ರತ್ನನಿಧಿ ಕೇಂದ್ರ ಇವರಿಂದ ಅತಿಥಿ. ನಾವು ಬರೀ ಅನ್ನದಾನ ಮಾಡಿ ಹೊಟ್ಟೆ ತುಂಬಿಸಲ್ಪಟ್ಟ ರಕ್ತದಾನ ಮಾಡೋದ್ರಿಂದ ಒಬ್ಬ ರೋಗಿಯ ಜೀವನನೇ ಉಳಿಸುವಂತ ಇದನ್ನ ಸುಮಾರು ವರ್ಷಗಳಿಂದ ಉತ್ಪತ್ತಿ ಆಗ್ತಾ ಇರುತ್ತೆ. ಈ ಹೊಸ ರಕ್ತ ಉತ್ಪತ್ತಿ ಆಗೋದ್ರ ಜೊತೆಗೆ ನಮ್ಮ ದೇಹಕ್ಕೆ ಬೇಕಾಗಿರೋ ಇಮ್ಯುನಿಟಿ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ, ಅದು ಡೆವಲಪ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಬಾಡಿ ಬೇಕಾಗಿರ್ತಕ್ಕಂಥ ವಿಟಮಿನ್ಸ್, ಮಿನರಲ್ಸ್ ಏನಿದೆ ಅವು ಮಾಡ್ತೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ದಯವಿಟ್ಟು ಯಾವುದೇ ಥರ ಅನುಮಾನಗಳು ಬೇಡ. ನಿಮಗೆ ಯಾವುದೇ ಥರ ಅನುಮಾನ ಇದ್ರೂ ಈಗಲೂ ಕೇಳ್ಬೋದು, ಅದು ನಾವು ಎಕ್ಸಾಮಿನೇಷನ್ ಮಾಡೋಕ್ಕಾಗ ಕೇಳ್ಬೋದು. ಇದ್ರ ಜೊತೆಗೆ ನೀವು ಯಾರು ಬ್ಲಡ್ ಕೊಡ್ತೀರೋ ಅವ್ರು ಖಾಲಿ ಹೊಟ್ಟೆಯಲ್ಲಿ ಇರಬಾರ್ದು, ಏನಾದ್ರು ತಿಂದಿರ್ಬೋದು, ಎಂಟಿಷ್ಟ ಮಕ್ಕಳು ಇರಬಾರ್ದು. ಯಾವುದಾದ್ರೂ ಮೆಡಿಸಿನ್ಸ್ ತಗೊಳ್ತಿದ್ರೆ ಕ್ರಾನಿಕ್ ಡಿಸೀಸಸ್ ಅಂತ ಹೇಳ್ತೀವಿ, ಅಸ್ತಮಾ, ಹಾರ್ಟ್ ಡಿಸೀಸಸ್ಸು ಮತ್ತು ಇನ್ನು ಬೇರೆ ಈ ಸ್ಕಿನ್ ಅಲರ್ಜಿಗಳು, ಇಂಥವು ಏನಾದರೂ ಮೆಡಿಸಿನ್ಸ್ ತಗೊಳ್ತಿದ್ರೆ ಅಂಥವ್ರು ಮಾತ್ರ ತಗೊಳಕ್ ಬರಲ್ಲ. ಇಂಥವರೆಲ್ಲರೂ ಕೊಡ್ಬೋದು. ಅದಕ್ಕೆ ವಯಸ್ಸಿನ ಮಿತಿ ಬಂದು 18 ರಿಂದ 65 ವರ್ಷದವರೆಗೆ
ಈ ಶುಗರ್ BP ಇದ್ದವ್ರು ಕೂಡ ಕೊಡ್ಬೋದು. ಈ ದಿನ ಅವ್ರು ಮೆಡಿಸಿನ್ ತಗೊಂಡಿಲ್ಲ ಅಂದ್ರೆ ಕೊಡ್ಬೋದು. ಆ ಶುಗರ್ ಮೆಡಿಸಿನ್ ಶುಗರ್ BP ಇದ್ದವ್ರು ಕೂಡ ಆರೋಗ್ಯವರ್ಧನೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ ಶ್ರೀ VM ಹಿರೇಮಠ್ ಮ್ಯಾನೇಜಿಂಗ್ ಟ್ರಸ್ಟಿ ರತ್ನಗಿರಿ ಕೇಂದ್ರ ಇವರಿಗೆ ಧನ್ಯವಾದಗಳು. ಈ ಅತಿಥಿಗಳಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಸಂಗಮನ ಲೋಕಾಪುರ್ ಹಿರಿಯ ಸಾಹಿತಿಗಳು ಧಾರವಾಡ, ಇವರು ಮಾಸ್ತಿಕತಾ ಪ್ರಶಸ್ತಿ ವಿಜೇತರು, ಗೋರೂರು ಸಾಹಿತ್ಯ ಪ್ರಶಸ್ತಿ, ಮುಗ್ಧ ಶಾಂತಿ ಪ್ರಶಸ್ತಿ, ಬೇಂದ್ರೆ ಸಾಹಿತ್ಯ ಪ್ರಶಸ್ತಿ, ಸರ್ ಎಂ ವಿಶ್ವೇಶ್ವರಯ್ಯ ಸಾಹಿತ್ಯ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರತಿಷ್ಠಾನದ ರನ್ನ ಸಾಹಿತ್ಯ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳನ್ನ ತೆಗೆದುಕೊಂಡಿದ್ದಾರೆ. ವೇಳೆಯ ಅಭಾವದಿಂದ ಕಡಿಮೆ ಹೇಳ್ತಾ ಇದ್ದೀನಿ, ಒಂದು ಎರಡು ಸೆಂಟೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಅವರಿಗೆ ನಮ್ಮ ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರಿಂದ ಸನ್ಮಾನ. ಈಗ ಮುಖ್ಯ ಅತಿಥಿಗಳಾದ ಶ್ರೀ ಡಾಕ್ಟರ್ ಸಂಗಮನ ಲೋಕಾಪುರ ಅವರಿಂದ ಕಾರ್ಯಕ್ರಮವನ್ನು ಉದ್ದೇಶಿಸಿ ನುಡಿಗಳು. ತೊಕ್ಕ ಹಿಡಿದು ಹೊಡೆಯುವುದಕ್ಕಿಂತ ತಿಕ್ಕಿ ಬಳಸಿ ಎಳೆಯುವುದು ಬೇಕು. ಉಳಿದತ್ತಿ ಪಡೆಯುವುದಕ್ಕಿಂತ ಭೂಮಿಯಲ್ಲಿ ನೆಲೆಯನ್ನು ಮೊಳಕೆ ಹೊಡೆಯುವುದು ಬೇಕು. ಇಟ್ಟು ನುಸಿ ಮುಟ್ಟಿ ನಶಿಸುವುದಕ್ಕಿಂತ ತೊಟ್ಟು ತೊಳೆದು ಹರಿಯುವುದು ಬೇಕು. ಉಂಡು ಮಲಗಿ ಬೊದ್ದು ಬೆಳೆಸುವುದಕ್ಕಿಂತ ದುಡಿದು ಮಾಡಿ ಹೊಡೆಯುವುದು ಬೇಕು. ಓದಿ ಬೋಧಿಸಿ ವಾದಿಸುವುದಕ್ಕಿಂತ ಅರಿತು ಆಚರಿಸಿ ಆದರ್ಶವಾಗುವುದು ಬೇಕು. ಮಣಿಗಳೆನಿಸಿ ತಡೆಯುವುದಕ್ಕಿಂತ ಜನರ ಮನಗಳ ತರಿಸಿ ಉಳಿಸುವುದರಲ್ಲಿ ಚೆಂದ ಸ್ವತಂತ್ರ ವೀರ ಸಿದ್ದೇಶ್ವರ. ಕರ್ನಾಟಕದಲ್ಲಿ ಎರಡನಿಕೆಯ ಶಿಕ್ಷಣ ಸಂಸ್ಥೆಗಳು ಶತಮಾನೋತ್ಸವದ ಸಂಭ್ರಮವನ್ನು ಕರೆಯುತ್ತವೆ. 1906ರಲ್ಲಿ ಹುಟ್ಟುಕೊಂಡಿರ್ತಕ್ಕಂಥ ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ಧಕ ಸಂಘಕ್ಕೆ ಈಗ 130 ವರ್ಷ. 1910ರಲ್ಲಿ ಆರಂಭಗೊಂಡಿರ್ತಕ್ಕಂಥ ಬಿಜಾಪುರದ BLD ಶಿಕ್ಷಣ ಸಂಸ್ಥೆಗೆ ಈಗ 115 ವರ್ಷ. 1916ರಲ್ಲಿ ಆರಂಭಗೊಂಡಿರ್ತಕ್ಕಂಥ KLE ಶಿಕ್ಷಣ ಸಂಸ್ಥೆಗೆ ಈಗ 110 ವರ್ಷ. ಈ ಬೃಹತ್ 3 ಶಿಕ್ಷಣ ಸಂಸ್ಥೆಗಳನ್ನು ಬಿಟ್ಟರೆ ಕರ್ನಾಟಕದಲ್ಲಿ 108ನೇ ಜನ್ಮ ದಿನೋತ್ಸವವನ್ನು ಆಚರಿಸಿಕೊಂಡಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಯಾವುದಾದ್ರು ಇದ್ರೆ ಅದು ಹಂಸಭಾವಿ ಹೋಗ್ತದೆ. ಇಂಥ ಬಹಳ ದೊಡ್ಡ ಪರಂಪರೆಯನ್ನು ಹೊಂದಿರತಕ್ಕಂಥ ಸುದೀರ್ಘ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿದವರು ನಾವು ಬಹಳ ದೂರದ ಇತಿಹಾಸವನ್ನು ಓದಿ ಮಾಡಲ್ ಮಾಡ್ಕೊತೀವಿ. ಆದ್ರೆ ನಾವು ಇನ್ನೊಬ್ಬರಿಗೆ ಮಾಡಲ್ ಆಗಿ ಅನ್ನೋದು ನಮಗೆ ಗೊತ್ತೇ ಇರೋದು. KLE ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದವರು 7 ಜನ ಸಪ್ತರ್ಷಿಗಳು. ಮೃತ್ಯುಂಜಯ ವಿದ್ಯಾಪೀಠವನ್ನ ಕಟ್ಟಿದವರು 6 ಜನ ಸದ್ಋಷಿಗಳು. ಮೃತ್ಯುಂಜಯ ಅಪ್ಪುಗಳ ದಿವ್ಯ ಆಶೀರ್ವಾದದಿಂದ ಈ ಸಂಸ್ಥೆ
1918ರಲ್ಲಿ ಸ್ಥಾಪಿಸಲ್ಪಟ್ಟது. ಈ ಸಂಸ್ಥೆಗೆ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥದ್ದು, ಈ ಸಂಸ್ಥೆಗೆ ಮೊದಲು ಗೌರವಾಧ್ಯಕ್ಷರಾಗಿರ್ತಕ್ಕಂಥದ್ದು ಮುರ್ತುಂಜಿ ಅವರು, ಧಾರವಾಡದ ಮಾತು, ಈಗಿನ ಮಲ್ಲಿಕಾರ್ಜುನ ಮಾಸ್ಟರ್. ಆ ಪರಂಪರೆಯನ್ನ ದೀರ್ಘಕಾಲ ಮುಂದುವರಿಸಿಕೊಂಡು ಬಂದಿರತಕ್ಕಂಥವರು ಇವತ್ತು 88ನೇ ವರ್ಷದ ಹುಟ್ಟುಹಬ್ಬ ಆಚರಿಸಿ ಕೊಡತಕ್ಕಂಥ ಸನ್ಮಾನ ಶ್ರೀ ಮುತ್ತುಂಜಿ ಹಬ್ಬಗಳಿಗೆ, ಮಾತುಗಳಿಗೆ, ಮಲ್ಲಿಕಾರ್ಜುನ ಹಬ್ಬಗಳಿಗೆ ನಮಸ್ಕರಿಸಿ, ಹಂಸಭಾವಿಗೂ ನಮಗೂ ಒಂದು ಬಹಳ ದೊಡ್ಡ ಸಂಬಂಧವನ್ನು ಹುಟ್ಟುಹಾಕಿರ್ತಕ್ಕಂಥ ಲಿಂಗೈಕ್ಯ NC ಅವರನ್ನು ಸ್ಮರಿಸಿಕೊಂಡು ಈ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಸಂಸ್ಥೆ ಅಧ್ಯಕ್ಷರು, ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ 88ರ ಇಳೆಯ ಬಂದ್ಬಿಟ್ಟು ನಮ್ಮ ಬಾಯ ಅವ್ರು ನೋಡಿದ ಕೂಡಲೇ ನಾನು ಅದನ್ನ ಚೇಂಜ್ ಮಾಡಿಕೊಂಡೆ. ಇಳೆಯ ಅನ್ನೋದಕ್ಕಿಂತ 88ರ ಎಳೆಯ ತಿಳ್ಕೊಂಡಂತ ಭಾವಿಸ್ಕೊಂಡು ಈ ಸಂಸ್ಥೆಯ ಹಿರಿಯ ನಿರ್ದೇಶಕರಾಗಿರ್ತಕ್ಕಂಥ ಪ್ರಬಣ್ಣವರು ಬೆಳಗಾವರವರೇ, ಈ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಎಲಿಯವರೇ, ಈ ಸಂಸ್ಥೆಯ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಕಬೀರವರೇ, ಇವತ್ತು ಇಲ್ಲೊಂದು ಬಹಳ ಅತ್ಯಂತ ಈ ದೇಶಕ್ಕೆ, ಈ ಜಗತ್ತಿಗೆ ತುರ್ತಾಗಿ ಬೇಕಾಗಿರ್ತಕ್ಕಂಥ ಅನ್ನದಾನ, ಅಕ್ಷರಜ್ಞಾನ, ವಿದ್ಯಾದಾನ ಅಂತ ಮಾತಾಡ್ತೇವೆ ನಾವು. ಆದರೆ ಜೀವವನ್ನು ಕಾಪಾಡಿಕೊಳ್ಳಲಿಕ್ಕೆ, ಜೀವದ ಜೊತೆ ಹೋರಾಟ ಮಾಡಲಿಕ್ಕೆ, ಸಾವು ಜೀವದ ನಡುವೆ ಹೋರಾಟ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ರಕ್ತ. ಅಂಥದ್ದೊಂದು ಬಹಳ ದೊಡ್ಡ ಶಿಬಿರವನ್ನು ಏರ್ಪಡಿಸಿ ಇಲ್ಲಿಯ ಮಕ್ಕಳಲ್ಲಿ ಆತುರಿತ ಒಂದು ಧೈರ್ಯ, ಆತ್ಮಸ್ಥವನ್ನು ತಪ್ಪಿಸಿಕೊಳ್ಳಿಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ಹಿರೇಮಠರು ಮತ್ತು ಕೆ ಸಿಬ್ಬಂದಿ ಅವರೇ, ಆತ್ಮೀಯರಾಗಿರ್ತಕ್ಕಂಥ ಚಂದ್ರಗೌಡರೇ, ಪದವಿ ಕಾಲೇಜಿನ ಪ್ರಿನ್ಸಿಪಲ್ರಾಗಿರ್ತಕ್ಕಂಥ ಬಂದಿವಟ್ಟರವರೇ, ನಮ್ಮ ಹೊಸಮನಿ ಅವರೇ, ಅನೇಕ ಜನ ನನಗೆಲ್ಲ ಆಪ್ತರಿದ್ದೇನೆ. ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಮುತ್ತುಂಜಿ ವಿದ್ಯಾಪೀಠದ ಅಭಿಮಾನಿ. ನಾನು ನಿನ್ನೆ ಗುಲ್ಬರ್ಗದಲ್ಲಿದ್ದೆ. ಮಹಾದಾಸೋಯ ಪೀಠಾಧಿಪತಿ ಶರಣಬಸಪ್ಪ ಅಪ್ಪ ಅವರು ಲಿಂಗೈಕ್ಯರಾದರು. ಆ ಕಾರ್ಯಕ್ರಮ ಮುಗಿಸಿಕೊಂಡು ರಾತ್ರಿನೇ ಬಂದೆ. ಸಹಜವಾಗಿ ಬಹುದಿವಸಗಳಿಂದ ಈ ಕಡೆ ಬರಬೇಕು, ನಮಗೆಲ್ಲ ಮಾರ್ಗದರ್ಶಿಗಳು, ಈ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ PV ಗರುಡಿಯವರ ಒಂದು ಆಶೀರ್ವಾದ ಪಡ್ಕೊಳ್ಬೇಕು ಅಂತ ತಿಳ್ಕೊಂಡಂತ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಗೌರವಿಸಿ ಹಂಗ ಊರ ಹೊರಗ ಹಾರ ಹೊಟ್ಟಂತ ಬಂದವ. ಆದ್ರೆ ಮುನ್ಕುಂಜಿ ವಿದ್ಯಾಪೀಠಕ್ಕೂ ನನಗೂ ಇರ್ತಕ್ಕಂಥ ಒಂದು ಅಂತರಂಗದ ಸಂಬಂಧ ಇದೆಯಲ್ಲ, ಅದು ನಿನ್ನೆ ಯಾಕೋ ಏನೋ ನಮ್ಮ ಚಂದ್ರಗೌಡರಿಗೆ ಆಪ್ತ ಗೆಳೆಯರ ಅವರು ನನಗೆ ಏನು ಫೋನ್ ಮಾಡಿದ್ರು ರಾತ್ರಿ 8 ಸರ ಹೌಸ್ ಬರ್ತಾರೆ ಅಂತಲ್ಲ ಅಂದ್ರೆ, ಯಾಕೆ ಗೌಡ್ರು ನಿಮಗೆ ಯಾರು ಹೇಳಿದ್ರು ಅನ್ಸಲ್ಲ. ಇಲ್ಲ, ನಮಗೆ ಆಡಳಿತಾಧಿಕಾರಿಗಳು ಒಂದು ಫೋನ್ ಬಂದದ. ಹೌದು ಬರ್ತೀನಿ, ಎಲ್ಲಿ ಬರೋದಿಲ್ಲ, ಎರಡು ವೀಕೆಂಡ್ ಮನೆಗೆ ಹೋಗಿ ಅವ್ರು ಸತ್ಕಾರ ಮಾಡಿ ಸೀದಾ ಹೋಗಿ ಬರ್ತೀನಿ ಅಂತ. ಒಟ್ಟು ಹೌಸ್ ಹೋಗಿಲ್ಲ ಬರ್ತೀರಿ ನೀವು ಅಂತಂದ್ರೆ ಅವ್ರ ಊರಿಗೆ ಬಂದವರು ಅಂತ ಬರಬೇಕು. ಅಷ್ಟು ಗೌಡ್ರು ಲೆಕ್ಕಾಚಾರ. ನಮ್ಮಲ್ಲಿ 2 ವರ್ಗದ ಜನ ಸಿಗ್ತಾರೆ. ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿರ್ತಕ್ಕಂಥ ಜನ, ಒಂದು ಸ್ವಾತಂತ್ರ್ಯ ನಂತರದಲ್ಲಿ ಹುಟ್ಟಿರ್ತಕ್ಕಂಥ ಜನ. ಕೆರುಡಿ ವಕೀಲರು 1938 ಸ್ವಾತಂತ್ರ್ಯ ಸಿಗುವುದಕ್ಕಿಂತ 9 ವರ್ಷಗಳ ಹಿಂದೆ ಹುಟ್ಟಿರ್ತಾರೆ. ಹೀಗಾಗಿ ಗಾಂಧಿ ಕಾಲದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಗಾಂಧೀಜಿ ಅಂದ್ರೆ ಅವರಿಗೆ ಪ್ರಾಣ. ಸ್ವಾತಂತ್ರ್ಯ ಚಳುವಳಿಯ ಕಿಚ್ಚು ಹೊತ್ತು ಹುರಿಯತಕ್ಕಂಥ ಸಂದರ್ಭಗಳು ಗಾಂಧೀಜಿಯವರ ಅತ್ಯಂತ ಆಪ್ತ ಸಂಗಾತಿಯಾಗಿರ್ತಕ್ಕಂಥ ಕೋಟೆಗಲ್ಲೂರಿನ ಮೈಲಾರ ಮಾದೇವ
ಹುತಾತ್ಮವಾದವರು. ಅವರೆಲ್ಲ ಅವರಿಗೆ ಆದರ್ಶಪ್ರಾಯವಾಗಿರ್ತಕ್ಕಂಥ ಜನ. ಅವರು ಸಹಜವಾಗಿ ರಾಷ್ಟ್ರಾಭಿಮಾನ, ದೇಶ, ಸ್ವಚ್ಛತೆ, ವಿಧಾಯಕ ಕಾರ್ಯ, ಸ್ವಾತಂತ್ರ್ಯದ ಉಪಯೋಗ, ದುಡಿಮೆ, ಶ್ರಮ, ಪ್ರತಿಫಲ, ಕಾಯಕ, ದಾಸೋಹ ಇವೆಲ್ಲ ತತ್ವ ಸಿದ್ಧಾಂತಗಳ ಜೊತೆಗೇನೆ ತಮ್ಮನ್ನ ದುಡಿಸಿಕೊಳ್ತಾ ಮತ್ತು ಸವಿಸಿಕೊಳ್ತಾ ಬಂದಿರ್ತಕ್ಕಂಥವ್ರು. ಎರಡು ವರ್ಗದ ಜನ ಅಂತ ಹೇಳಿದೆ ನಾನು. ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಎಲ್ಲ ಗುಣಗಳು ಸಹಜವಾಗಿ ಬಂದ್ಬಿಡ್ತವೆ. ಆದ್ರೆ ನಾವು ನೀವೆಲ್ಲ ಯಾವಾಗ ಹುಟ್ಟಿರುತ್ತಂದ್ರೆ ಎಮರ್ಜೆನ್ಸಿಯಲ್ಲಿ ಹುಟ್ಟಿದ್ರು, ಅನಿವಾರ್ಯಕ್ಕೆ ಬಂದ್ರು. ಅನಿವಾರ್ಯ 75 ನಂತರ ಹುಟ್ಟಿದ್ರು ಅಂತ ನೋಡಬಾರ್ದು ಅವರು. ನಾವಿನ್ನ ಸ್ವಲ್ಪ 1960 ಎಡವರ ಹುಟ್ಟಿರ್ತಕ್ಕಂಥವ್ರಿಗೂ ಕೂಡ ಈಗ ಡಾಕ್ಟರ್ ರಕ್ತ ಕೊಡೋದು ಅಂದ್ಕೊಂಡೆ ನನಗೆ ಅನಿಸ್ತದೆ, ನಾನಾ ಮೊದಲು ಕೊಳ್ಳೇನ ಅಂತ ಹೇಳಿ. ಅದು ಎಷ್ಟು ಮಟ್ಟಿಗೆ ಉಪಯೋಗ ಬರ್ತದೆ 63 ವಯಸ್ಸಿನವರು. ನಾನು ರಿಟೈರ್ಡ್ ಆಗಿ 3 ವರ್ಷ ಆಯ್ತು. ಆದ್ರೆ ಆ ಡಾಕ್ಟರ್ ಮಾತಾಡೋದು ಕೇಳಿದ್ರೆ ನಾನು ರಕ್ತ ಕೊಡಬೇಕು. ಯಾಕಂದ್ರೆ ನನ್ನ ಎದುರಿಗೆ ಇರೋ ಹಾವೇರಿ ರಸ್ತಾದೊಳಗೆ ನಾನು ಸನ್ಮಾನಿಸಿ ಸಭಾಪತಿ ಹೊರಟು ಕೂಡ್ ಹೊರಟು 9 ಜನ ಇಮಿಡಿಯೇಟ್ ಆಗಿ ಆಕ್ಸಿಡೆಂಟ್ದಲ್ಲಿ ಸಾವನ್ನಪ್ಪಿದ್ರು. ಅದ್ರಲ್ಲಿ ಒಂದು ಪೇಷಂಟ್ ಬಾಯಿ ಪಕ್ಕ 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 ಬಿಡುತ್ತೆ. ಅದು ರಕ್ತ ಬೇಕಾಗಿತ್ತು. ನೀರು ಕುಡ್ಸಕ್ ಬಂದ್ರು, ನೀರು ಬೇಕಾಗಿತ್ತು, ರಕ್ತ ಬೇಕಾಗಿತ್ತು. ಆ ರಕ್ತ ಇರೋದಕ್ಕೆ ಅದು ಒಂದು ಕಷ್ಟ. ರಕ್ತದಾನ ಅತ್ಯಂತ ಇದು. ಆದ್ರೆ ಇದೆಲ್ಲ ಯಾಕೆ ಹೇಳ್ತೇನೆ ಅಂತಂದ್ರೆ ಎಮರ್ಜೆನ್ಸಿಯಲ್ಲಿ ಹುಟ್ಟಿದವರಿಗೆ ಕಲ್ಕಳಿ ಬಹಳ ಕಡಿಮೆ ಇರ್ತದೆ. ಈಗ ನೋಡಿ, ಕೆರುಡಿ ವಕೀಲರನ್ನು ನೋಡಿದ್ರೆ ಏನ್ ಅನಿಸ್ತದೆ ನನಗೆ? ಅವ್ರು ನೋಡಿದ್ರೆ ಗಾಂಧೀಜಿನ, ಅವ್ರು ನೋಡಿದ್ರೆ ಸ್ವಾತಂತ್ರ್ಯ ಪೂರ್ವ ಹೋರಾಟದ, ಅವರು ಪ್ರಗತಿ ಆಗ್ಬೇಕು. ನನ್ನ ವೈಯಕ್ತಿಕತೆ ಎಲ್ಲ ಸಾಮುದಾಯಿಕ ಸೇವಾ ಪ್ರಗತಿ ಆಗ್ಬೇಕು, ಸಮಾಜ ಬೆಳಿಬೇಕು, ದೇಶ ಬೆಳಿಬೇಕು. ವೈಯಕ್ತಿಕ ಒಂದು ಸುಳಿಲೇ ಇಲ್ಲ. ವೈಯಕ್ತಿಕ ಮನೋಭಾವ ಬೆಳೆದವರಿಗೆ 80ರ ಮೇಲೆ ದಾಟಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಅವರು ನಿಸ್ವಾರ್ಥ ಬದುಕಿಗೆ ಇಷ್ಟೊಂದು ದೀರ್ಘವಾಗಿರ್ತಕ್ಕಂಥ ವಿಷಯ. ನನಗನ್ಸಿರೋದು 88 ನಾವೇನು ಭಾಳ ಅಲ್ಲಿದ್ದು 88 ನಾಟ್ಔಟ್. ಇನ್ನೂ ಶತಕದ ಆಚೆ ಹೋಗತಕ್ಕಂಥ ಶಕ್ತಿ ಮೃತ್ಯುಂಜಯ ಖಂಡಿತವಾಗಿ ಅವ್ರಿಗೆ ನಿನ್ನೆ ನಿರ್ಧಾರ ಆಗ್ತಕ್ಕಂಥ. ಯಾಕಂದ್ರೆ ಎರಡು ಸಂಗತಿಗಳನ್ನ ನಾವೆಲ್ಲ ಜೊತೆ ಅವ್ರ ಕುರಿತು ಹಂಚಿಕೊಳ್ತಿಲ್ಲ. ಈ ಸಂಸ್ಥೆ ಹುಟ್ಟಿದ್ರು, ಈ ಸಂಸ್ಥೆ ಬೆಳೆದ್ಬಿಟ್ಟಿದೆ. ಇವತ್ತು ಮುಗಿಲೆತ್ತರ ಕಟ್ಟಡಗಳು ಬಂದಿದ್ದಾವೆ, ಆಟದ ಮೈದಾನ ಬಂದಿದೆ. ಇವತ್ತು ಹಚ್ಚ ಹಸಿರು ಈ ವಾತಾವರಣ ನೋಡ್ಬಿಟ್ರೆ 100 ವರ್ಷಗಳಿಂದ ಇಲ್ಲಿ ಏನಿತ್ತು ಅನ್ನೋದನ್ನ ನಾವು ಕಲ್ಪನಾ ಮಾಡಿಕೊಂಡ್ರೆ ಅಸಾಧ್ಯ ಇದೆ. ಎಷ್ಟು ಬೆಳೆದಕ್ಕೆ ಹೇಗೆ ಅಂತ ಹೇಳಿ ಅವ್ರನ್ನ ನಾನು ಕೇಳಿದೆ, ಸರ್ ಈ ಶಿಕ್ಷಣ ಸಂಸ್ಥೆ ಹುಟ್ಟುವಾಗ ಹೇಗಿತ್ತು ಅಂತ ಕೇಳಿದೆ. ಸರ್, ಮನೆಗೆ ಅಡ್ಡಾಡಿ ಭಿಕ್ಷೆ ಬೇಡಿ, ಮುಷ್ಟಿ ಭಿಕ್ಷೆ, ಗುದ್ದಲಿ ಭಿಕ್ಷೆ, ಗುದ್ದಲಿಕಾಯಿ ಮಾಡೋರು 4 ಆಣೆ 8 ಆಣೆ 1 ರೂಪಾಯಿ ಕೊಡಬೇಕು. ಮನೆಗೆ ಹೋದ್ರ ಒಂದು ಮುಷ್ಟಿ ಭತ್ತ ಕೊಡಬೇಕು, ಒಂದು ಮುಷ್ಟಿ ಜೋಳ ಕೊಡಬೇಕು. ಭಿಕ್ಷೆ ಬೇಡಿ ತಂದು ಕಟ್ಟಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ, ಬೆವರು ಸುರಿಸಿ ಶ್ರಮ ಸಂಸ್ಕೃತಿಯ ಮೂಲಕ ಮೇಲೆತ್ತಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಇವತ್ತಿಷ್ಟೆಲ್ಲ ಉತ್ತುಂಗ ಶಿಖರಕ್ಕೆ ಹೋಗೋದ ಸಂತೋಷ ಆಗ್ತದ. ಅದು ಒಂದು ಕೇಳಿ ಅನಿಸ್ತದ. 1918 ಹುಟ್ಟಿ 2 ಶಿಕ್ಷಣ ಸಂಸ್ಥೆಗಳು ನಾವು ಬಹಳ ಗಮನಿಸ್ಬೇಕು. ಧಾರವಾಡದಲ್ಲಿ ಕರ್ನಾಟಕ ಕಾಲೇಜ್ 1917 ಪ್ರಾರಂಭ ಆಗ್ತದೆ. 1917 ಕರ್ನಾಟಕ ಕಾಲೇಜು ಪ್ರಾರಂಭ ಆದ್ರೆ ನಿಮ್ಮ ಹೌಸ್ವಾಮಿಯ ಭೋಗಾವಿ ರುದ್ರಗೌಡರು 1917 ಕರ್ನಾಟಕ ಕಾಲೇಜುಗಳಿಗೆ ಪ್ರಥಮ ಎಡ್ಮಿಷನ್ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿ. ದೊಡ್ಡ ದಾಖಲೆ ಅವರು. ಕರ್ನಾಟಕ ಕಾಲೇಜ್ ಸ್ಥಾಪನೆ ಆದ ಮೊದಲ ಎಡ್ಮಿಷನ್ ರುದ್ರಗೌಡರು. ಆಮೇಲೆ ಇನ್ನೊಬ್ರು ಇವರನ್ನು ಅವ್ರಿಗೆ ಕೂಡ ಎಡ್ಮಿಷನ್ ತಗೋತಾರೆ. ಇವ್ರಿಂದ ಆರಂಭ ಆಗ್ತದೆ ಕರ್ನಾಟಕ ಕಾಲೇಜು. ಇವತ್ತು 110 ವರ್ಷಗಳ ಕುದ್ರ ಸಾವಿರಾರು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾರೆ ಅಂತ ತಿಳ್ಕೊಂಡು ಬಾಡಿಗೆ ತಿಳ್ಕೊಂಡು ನಮ್ಮಲ್ಲಿ ಬೋಡಿಗೆ ಮಾಡ್ತಾರೆ. ಗೊತ್ತದೆ ಕ್ಯಾಟೋಲಿ ಬೋರ್ಡ್ಗೆ ಬಾಡಿಗೆ ಮಾಡಿ ಹಂಗೆ ಕೇಳಬೇಡಿ ಅಂತ ತಿಳ್ಕೊಂಡು ನೀವು ಕೇಳಿದಕ್ಕೆ ಕೊಡ್ತಾರೆ ಅವ್ರು ತಿಳ್ಕೊಂಡ್ರೆ. ಆ ಬೋರ್ಡಿಗೂ ಕೂಡ ಶುದ್ಧ ಬೋರ್ಡಿಗೆ ಆಗಿತ್ತಪ್ಪ ಅಂತಂದ್ರೆ ಅವತ್ತು ಶುದ್ಧ ಬೋರ್ಡಿಗೆ ಶುದ್ಧ ಎಡ್ಮಿಷನ್ ಆರಂಭದಲ್ಲಿ ಆಗ್ತದೆ ತಿಳ್ಕೊಂಡು ಇವರು ಕರ್ನಾಟಕ ಕಾಲೇಜೊಳಗೆ 10,000 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರೆ. ಒಂದು 1917 ಕರ್ನಾಟಕ ಕಾಲೇಜ್ ಪ್ರಾರಂಭ ಆಯಿತು. 1917 ಒಂದು ಸಮಸ್ಯೆ ಬಂತಲ್ಲೇ. ಬ್ರಿಟಿಷ್ ಗವರ್ನರ್ ಬಹಳ ಸ್ಟ್ರಿಕ್ಟ್ ಇದ್ದಾವ. ಇಲ್ಲೆಲ್ಲ ಸುತ್ತಮುತ್ತ ಡಿಗ್ರಿ ಕಾಲೇಜೇ ಇಲ್ಲ, ಕಾಲೇಜ್ ಬೇಕಂತ ತಿಳ್ಕೊಂಡು ರುದ್ರಗೌಡರು ಶ್ರೀನಿವಾಸ ನಾಯರು ಹೋಗ್ತಾರೆ.
ಅವ್ರು ಕೇಳ್ತಾರೆ 3 ಲಕ್ಷ ರೂಪಾಯಿ ಡೆಪಾಸಿಟ್ ಇಟ್ಟು ನಿಮ್ಗೆ ಕಾಲೇಜ್ ಕೊಡ್ತೀನಿ ಅಂತ. 1915 ಸುಮಾರಿಗೆ 3 ಲಕ್ಷ ಡೊನೇಷನ್ ಸಂಗ್ರಹ ಮಾಡೋದು ಸಣ್ಣ ಕೆಲಸನ. ಅಲ್ಟಾ ರುದ್ರಗೌಡ್ರು ಹೆಗಲಿಗೆ ಜೋಳಿಗೆ ಹಾಕ್ಯಂಡು ಊರು ಸುತ್ತಾಡಕಂತಾರ. ಒಂದು ಊರು ದೇಶಾನಂತರ ರಾಜ ಲಕ್ಷ್ಮಣಗೌಡ್ರು ಟಿವಿ 2 ಸಾಹೇಬರು ಓದಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಅದ. ಅಲ್ಲೇ ನಾವು ಓದ್ತಾರ RLS ಲಾ ಕಾಲೇಜಿನಾಗ ಎಲ್ಲೆಲ್ಲಿ ಯಾವ್ದು ಎಲ್ಲ RLS ಲಾ ಕಾಲೇಜಿನಾಗ ಯಾರ್ಯಾರು ಎಲ್ಲೆಲ್ಲಿ ಬೇಕಿರಪ್ಪ ಅಂದ್ರೆ ವೀರೇಂದ್ರ ಪಾಟೀಲ್ ಎಲ್ಲೆಲ್ಲಿ ಬೇಕಿತ್ತು RLS, JH ಪಟೇಲ್ ಎಲ್ಲೆಲ್ಲಿ ಬೇಕಿತ್ತು ಲಾ ಕಾಲೇಜ್. ನಮ್ಮ ಕೆರಳಿ ಸಾಹೇಬರು ನಾವು ಓದಿದ್ದು ಎಂತೆಂಥವ್ರು ಬಂದಾರ ಕಾಲೇಜ್ ಇತ್ತು. ಅವ್ರು ಹೇಳ್ತಾರ ಲಾ ಕಾಲೇಜ್ ಅಲ್ಯೂಮಿನಿ ಯಾರಪ್ಪ ಅಂತಂದ್ರೆ JH ಪಟೇಲರು, ಇವಿ ಕೆರಳಿ ಇಂಥವ್ರು ಹೋಗ್ಯಾರ ತಿಳ್ಕೊಂಡು ಅವ್ರ ಏನೇನು ಹೇಳ್ಕೊಂತಾರ. ಆದ್ರೆ ಕಿತ್ತೂರು ಗಿಡ ಬಂದಲ್ಲ ನಮ್ಮ ಮಂದಿಗೆ ಇಲ್ಲಿ ಎಷ್ಟು ಗಮಗಮಾಸ್ತರು ಕೂಡ ಹಣ್ಣನ್ನ ಹೇಗೆ ಸ್ವೀಕರಿಸಬೇಕು ಅದಕ್ಕೆ ಹೇಗೆ ಗೌರವಿಸಬೇಕು ಅಂತಕ್ಕಂಥದ್ದು ಬಹಳ ಕಡಿಮೆ. 1917 3 ಲಕ್ಷ ರೂಪಾಯಿ ಕೊಡ್ಸಕ್ ಜೋಳಿಗೆ ಹಾಕೊಂಡು ಅಲ್ಟಾ ರುದ್ರಗೌಡರು ಆಮೇಲೆ ರುದ್ರ ಶ್ರೀನಿವಾಸರು ಬಂದ್ರ ಈ ಭಾಗದ ಜನರಿಗೆ ಶಿಕ್ಷಣ ಬೇಕು ಅಂತ ತಿಳ್ಕೊಂಡು ವಂಶಪೂರಿಯ ರಾಜ ಲಕ್ಷ್ಮಣಗೌಡರು ಫಸ್ಟ್ಗೆ 1,08,000 ರೂಪಾಯಿಯಿಂದ ಅವ್ರ ಜೋಳಿಗೆ 3 ಲಕ್ಷ ರೂಪಾಯಿ ದೇಣಿಗೆ ತಗೊಂಡು ಬ್ರಿಟಿಷ್ ಗವರ್ನರ್ ಕೊಟ್ಟು ಕರ್ನಾಟಕ ಕಾಲೇಜ್ ಕಟ್ಟಿದ್ರು. 3 ಸಮಸ್ಯೆ ಆಗ್ತದೆ. ಈ ಊರವರಿಗೆ ಕಾಲೇಜ್ ಕೊಡ್ತೀವಿ ನಾವು, ಬೇರೆ ಹಳ್ಳಿಯಿಂದ ಬರ್ತಕ್ಕಂಥ ಹುಡುಗರಿಗೆ ಊಟದ ವ್ಯವಸ್ಥೆ ಆಗಬೇಕು, ವಸತಿ ವ್ಯವಸ್ಥೆ ಆಗಬೇಕು. ಇದಕ್ಕೆ ಏನ್ ಮಾಡ್ತಾರೆ ನೀವು ಅಂತಂದಾಗ ಮೃತ್ಯುಂಜಯ ಬಂದ್ಬಿಡ್ತಾರೆ. ಪ್ರಸಾದ ಮತ್ತು ವಸತಿಯನ್ನು ನಾವು ಕೊಡ್ತೇವೆ ಮುರುಘಾ ಮಠದಿಂದ, ಹುಡುಗರಿಗೆ ಹಾಸ್ಟೆಲ್ ಕಟ್ಟಿಸ್ಕೊಡ್ತೇವೆ. 1917 ಕರ್ನಾಟಕ ಕಾಲೇಜ್ ಆಗ್ತದ. 1917 ಧಾರವಾಡದ ಮುರುಘರಾಜೇಂದ್ರ ಉಚಿತ ಪ್ರಸಾದದಲ್ಲಿ ಪ್ರಾರಂಭ ಆಗ್ತದ. ಅದರ ಇತಿಹಾಸ ಪರಂಪರೆ ನೆಕ್ಸ್ಟ್ ಎಲ್ಲದ ಆಫೀಸ್ ಮತ್ತೊಂದು ಬೆಳಿತೀವಿ ಅಂತಂದ್ರೆ ಕರೆ ಹೇಳ್ತಾನ ಹೌಸ್ವಾಮಿ ಬಂದಿವಪ್ಪ ಅಂದ್ರೆ ನಮ್ಮ ಕೈಕಾಲ ತಟ್ಟಂತ ಬರುತ್ತಾವ. ಅಧ್ಯಾತ್ಮದ ಭೂಮಿ, ಶೈಕ್ಷಣಿಕ ನೆಲ, ಕ್ರಾಂತಿವೀರರ ಭೂಮಿ, ಕೆಚ್ಚೆದೆಯ ನಾಡು. ಇವ್ರಿಗೆ ಹುಚ್ಚುಚ್ಚಾಕ ಮಾತಾಡೋದು ಗೊತ್ತಿಲ್ಲ. 1918 ಇಲ್ಲಿ ಇಂಗ್ಲಿಷ್ ಶಾಲೆ ಆರಂಭ ಮಾಡ್ತಾರ. ಸಮಸ್ಯೆ ಆಗ್ತದ ವಸತಿ ಮತ್ತು ಎಲ್ಲಿಂದ ಬಂದ್ರು ಗೊತ್ತಾಗ ನಿಮ್ಗೆ ಹೇಳಿದ್ರೆ ಒಂದು ವೀರಭದ್ರೇಶ್ವರ ದೇವಸ್ಥಾನದೊಳಗೆ ಇಲ್ಲಿ ಶಿಕ್ಷಣ ಹೈಸ್ಕೂಲ್ ಪ್ರಾರಂಭ ಆದ ಅವತ್ತ ಮೈಸೂರು ಸಂಸ್ಥಾನದಲ್ಲಿರ್ತಕ್ಕಂಥ ಆ ಆಡಳಿತ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಸಾಗರ, ಸೊರಬ, ಶಿಕಾರ್ಪುರ ಭಾಗದಿಂದ 100 ವಿದ್ಯಾರ್ಥಿಗಳು ಶಿಕ್ಷಣ ಪಡ್ಕೊಳ್ಳಿಕ್ಕೆ ಹೌಸ್ವಾಮಿ ಬರ್ತಾರ. ಅವತ್ತು ಅವರಿಗೆ ಕಟ್ಟಡ ಇರುವುದಿಲ್ಲ, ಬೋರ್ಡಿಂಗ್ ಇರುವುದಿಲ್ಲ. ಶಿಕ್ಷಣ ಸ್ವಾತಂತ್ರ್ಯದ ಹಿರಿಯರಿಗೆ ಕಷ್ಟ ಆಗ್ತದ. ಹೆಂಗ ಮಾಡಬೇಕು? ವಿದ್ಯಾರ್ಥಿಗಳು ಓದಿ ಬರಕತ್ಯಾರ. ಈಗ ಶಿಕ್ಷಣ ಇಲ್ಲ ಅಂತ ತಿಳ್ಕೊಂಡು ಸಂಸ್ಥಾ ತೆಗೆದ್ವಿ. ವಿದ್ಯಾರ್ಥಿಗಳು ಭರಪೂರವಾಗಿ ಬರಕತ್ಯಾರ. ಅವತ್ತು ಕಟ್ಟಡ ಇದ್ದಿದ್ದಿಲ್ಲ, ಬೋರ್ಡಿಂಗ್ ಇದ್ದಿದ್ದಿಲ್ಲ. ವಿದ್ಯಾರ್ಥಿಗಳು ಹರಿದು ಅಂತ ಇದ್ರು. ಇವತ್ತು ಕಟ್ಟಡದ, ಬೋರ್ಡಿಂಗ್ ಅದ, ಸಕಲ ಸೌಲಭ್ಯ ಅದ, RCC ಕಟ್ಟಡದ, ಸುಂದರವಾದ ವನ ಆಗ್ಯದ, ನಂದನ ವನ ಆಗ್ಯದ. ವಿದ್ಯಾರ್ಥಿಗಳನ್ನ ಹೇಗೆ ಹಿಡಿದುಕೊಳ್ಬೇಕು ಅಂತಕ್ಕಂಥದ್ದು ಆಲ್ ಸ್ಟೇಕ್ ಹೋಲ್ಡರ್ಸ್ ತಪ್ಪು ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಶಿಕ್ಷಕ, ಪಾಲಕ, ಶಿಕ್ಷಕ, ಪಾಲಕ, ಚಾಲಕ. ಬಾಲಕ ವಿದ್ಯಾರ್ಥಿ, ಶಿಕ್ಷಕ ಟೀಚರ್, ಪಾಲಕ ಪೇರೆಂಟ್ಸ್, ಮಾಲಕ ಶಿಕ್ಷಣ ಸಂಸ್ಥೆ, ಚಾಲಕ ಸರ್ಕಾರ. ಈ 5 ಲಕಲಕಗಳು ಏನಾಗ್ಬಿಟ್ಟವಪ್ಪ ಅಂತ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡ್ಬಿಟ್ಟವ. ಯಾವ ವಿದ್ಯಾರ್ಥಿಗಳು ಬರ್ತೀವಿ ಅಂತ ತಿಳ್ಕೊಂಡಂತ ಇಲ್ಲಿ ಬರ್ತಾ ಇದ್ರು ಅವ್ರಿಗೇನೂ ಸೌಲಭ್ಯಗಳಿರಲಿಲ್ಲ. ಅಂಥ ಸಂದರ್ಭದಲ್ಲಿ 2 ವಕೀಲರ ತಂದೆಯವರು ವೀರಪ್ಪನವರು ಆಗಿನ ಕಾಲಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ 100 ವಿದ್ಯಾರ್ಥಿಗಳಿಗೆ ವಾರಾಣದಲ್ಲಿ ಊಟದ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿ ವಾರಾಣದಲ್ಲಿ ಊಟದ ವ್ಯವಸ್ಥೆ ಮಾಡ್ತಾರೆ. ವಾರಾಣದಲ್ಲಿ ಏನಪ್ಪ ಅಂತಂದ್ರೆ ದಿವಸ ಒಬ್ಬರ ಮನೆ ಕೆಲಸಕ್ಕೆ ಹೋಗುದು, ಅವ್ರ ಮನೆಗೆ ನಾವು ಊಟ ಮಾಡಿ ಬರ್ಬೇಕು. ನಾನು ಹುನಗುಂದದಲ್ಲಿ ಓದ್ತಾ ಇದ್ದ ಸಂದರ್ಭದೊಳಗೆ ವಾರಾಣದಲ್ಲಿ ನೋಡಿ ಬೆಳೆದವಲ್ಲ ನಾವು ಇವತ್ತಿಗೂ ನೆನೆಸ್ತೀವಿ. ಅವತ್ತಿನ ಮಠಾಧೀಶರು, ಅವತ್ತಿನ ಶಿಕ್ಷಣ ಪ್ರೇಮಿಗಳು ಅವತ್ತು ನಮ್ಮ ಕರೆದು ಬೋರ್ಡಿಂಗ್ ಒಳಗೆ ಊಟ ಕೊಟ್ಟಿರಲಿಲ್ಲ ಅಂದ್ರೆ ಇವತ್ತಿನ ಲೋಕಾಪುಸ್ತಕ ಅಂತ ನೋಡಕ್ ಹಾಕಿದ್ದಿಲ್ಲ ಅಂತ ಹೇಳಿ. ಕಾರಣ ಅಂತಂದ್ರೆ ಅವತ್ತೆಷ್ಟು ನಮಗೆ ಸಹಾಯ ಮಾಡ್ಯಾರ ನೆನಬೇಕು. ನಾವು ಅವರನ್ನು ನೆನೆದಾಗಲೇ ಉದಯ ನಮಗೆ, ಅವರನ್ನು ಮರೆತಾಗಲೇ ಅಸ್ತಂಗತ ನಮಗೆ. ಹುಟ್ಟಿದೂರು, ಹೆತ್ತ ತಂದೆ ತಾಯಿ, ಕಲಿತ ಶಾಲೆ, ಕಲಿಸಿದ ಗುರುಗಳು, ಕಷ್ಟ ಕಾಲದಲ್ಲಿ ಉಪಕಾರ ಮಾಡಿರ್ತಕ್ಕಂಥವ್ರನ್ನ ಎಂದೂ ಮರಿಬಾರ್ದು ಅಂತ ಹೇಳಿ ನಾವು ಅವಾಗ ಕಲಿ ಮುಂದಾಗ ಎಷ್ಟು ತ್ರಾಸ ಇರ್ತದ್ರು. ವಾರಾಣದಲ್ಲಿ ಊಟ ಮಾಡಕ್ ಹೋಗಿದ್ವಿ. ನಾನು ನಿಮ್ಗೆ ನೆನಪಿದೆ, MR ಪಂಡಿತ್ ಸರ್, SA ಪಂಡಿತ್ ಸರ್, MH ಪತ್ತಾರ್ ಸರ್ ಅವ್ರ ಮನೆಗೆ ಹೋಗ್ಬೇಕು, ಬಟ್ಟೆ ತೊಳಿಬೇಕು, ನೀರು ತರಬೇಕು, ಬೀಸೋ ಬರಬೇಕು, ಅವ್ರ ಮಕ್ಕಳು ಕರ್ಕೋಬೇಕು, ಅವರ ಹೆಂಡತಿ ಹೇಳಿದ್ ಮಾಡಬೇಕು, ಮುಸ್ರಿ ತಿಕ್ಬೇಕು. ಅವ್ರು ಕೊಡ್ತಕ್ಕಂಥ ನಿನ್ನೆಯ ಮೊನ್ನೆಯ ಅನ್ನವನ್ನ ಬಿಸಿ ಮಾಡಿ ಕೊಡ್ತದ್ರ ಅದನ್ನ ನಾವು ಅಲ್ಲಿ ಶಿಕ್ಷಣ ಪಡ್ಕೊಳ್ಬೇಕು. ನಮ್ಮ ತಲೆ ಒಂದೇ ಇತ್ತು. ನಾವಿನ್ನ ಎಂತಾದ ಕೊಳ್ಳಿ ತಿಳ್ಕೊಂಡು ತಿಳ್ಕೊಂಡ ನಮಗೆ
ತತ್ತಿ ಬಿಡಿಸ್ತಕ್ಕಂಥ ತಾಯಿ, ಜೋಳದ ತೆನೆ ಮುರಿತಕ್ಕಂಥ ಅಕ್ಕ, ಒಟ್ಟು ಹಾಕತಕ್ಕಂಥ ಮಾವ, ಆಮೇಲೆ ಎತ್ತುಗಳ ನೀರು ಕುಡಿಸ್ತಕ್ಕಂಥ ಕಾಕ, ನಮ್ಮಪ್ಪ ಮಕ್ಕಳು ಸತ್ತು ಹೋಗ್ಬಿಟ್ಟಿದ್ದಾರೆ. ಇವೆಲ್ಲ ಹಳ್ಳಿಯ ವಾತಾವರಣ ಬರ್ತದ ಚಿತ್ರಣ ನಾವು ಕಣ್ಣು ಮುಂದೆ ನಾವೇನು ನೋಡಕ್ಕೆ ಹಾಕಿದ್ದಿಲ್ಲ. ನಿಮಗೆ ಆಶ್ಚರ್ಯ ಅನಿಸ್ತದೆ. ಸಿನಿಮಾ ಅಂದ್ರೆ ಏನು ನಮ್ಗೆ ಗೊತ್ತಾಗಿಲ್ಲ. ಸಿನಿಮಾಕ್ಕೆ ಎಲ್ಲಿ ಹೋಗ್ಬೇಕು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಸಿನಿಮಾದಾಗ ಏನೈತೆ ಗೊತ್ತಿದ್ದಿಲ್ಲ ನಮಗೆ. ಬರೇ ಪುಸ್ತಕ ಓದ್ಬೇಕು, ನಾವು ಜ್ಞಾನ ಗಳಿಸ್ಬೇಕು, ಜ್ಞಾನ ಸಂಪಾದನೆ ಮಾಡಬೇಕು, ಜ್ಞಾನಿಗಳಾಗಬೇಕು. ನಮ್ಮ ಹಿರಿಯರ ಕಲಿಸಿದ್ರು, ನಮ್ಮ ತಾಯಿ ತಂದೆ ನಮ್ಮ ಸಂಬಂಧ ಏನೋ ಕನಸು ಹೊತ್ತಾರ, ದುಡ್ಡು ಕಳಿಸ್ತಾರ. ಒಳಗೆ ಬರೆಯೋದಿಲ್ಲ ಅವ್ರಿಗೆ, ಒಳಗೆ ಅವ್ರಿಗೆ ಚೇಟಿ ಇಲ್ಲ, ಮ್ಯಾಲ ಹೊರಗೆ ದೋತ್ರ ಹಾಕೊಂತಾರ, ಹೊರಗೆ ಕಂಡಿ ಹಾಕೊಂತಾರ. ಒಂದೇ ಒಂದು ಸೀರೆ ನಮ್ಮ ಹೋಗ ಎರಡನೇ ಸೀರೆ ಕೊಡ್ಬೇಕಪ್ಪ ಅಂತಂದ್ರೆ ಇದ್ದಿದ್ದಿಲ್ಲ. ಅಷ್ಟು ದುಡ್ಡು ಕೊಡ್ತಾನ. ಆ ಬಡತನ ಚಿತ್ರ ನಮ್ಮ ಕಣ್ಣು ಮುಂದೆ ಬರ್ತಂತ ಅರ್ಥದೊಳಗೆ ನಮಗೆ ಶಿಕ್ಷಣ ಕೊಡಬೇಕು, ಜ್ಞಾನ ಬರಬೇಕಂತಕೊಂಡು ಭೀಕರವಾದ ಬರ. ಸರ್ ಒಂದು ಕಡೆ ಹೇಳ್ಯಾರ, ಇದಕ್ಕೂ ಬರ ಬಂದಾಗಲೂ ಕೂಡ ಬಹಳ ಕಷ್ಟ ನಷ್ಟ ಅನುಭವಿಸಿ ನಾವು ತಿಳ್ಕೊಂಡು ಅಂತ ಹೇಳಿ. ಅದ್ರಾಗ ಹೇಳಿದ್ವಿ ವಿಜಯಪುರ ಜಿಲ್ಲಾ ಬಂದು ನಾವು ಬರದಾಗ ಹುಟ್ಟಿದ್ರು, ಬರದಾಗ ಸಾಯೋದು. ಅಂತ ಬರ ಪ್ರದೇಶದ ಬಂದ ಕಷ್ಟಗಳು ಬರ್ತಾವ. ಅದು ಒಂದು ಹೇಳ್ತೀನಿ ನಿಮ್ಗ, ಹಸಿವು ಬಡತನಗಳು ಗಳಿಸಿದಷ್ಟು ಜ್ಞಾನವನ್ನ ಯಾವ ವಿಶ್ವವಿದ್ಯಾಲಯಗಳು ನಮ್ಗೆ ಕಲಿಸುವುದಿಲ್ಲ. ಯಾಕಂದ್ರೆ ನಮ್ಮ ಜೀವನ ದಾರಿದ್ರ್ಯ, ನಮ್ಮ ಸಂಕಟಗಳು ನಮಗೆ ಎತ್ತರಕ್ಕೆ ಬೆಳಿಲಿಕ್ಕೆ ಸೋಪಾನ ಆಗ್ತಾವ ಅಂತ ತಿಳ್ಕೊಂಡಂತೇಳಿ ವಾರ ನಮ್ಮಲ್ಲಿ ಊಟ ಮಾಡಿಸ್ತಾರ. ಹೌಸ್ ಒಳಗೆ 25 ಮನೆಗೆ ಹುಡುಗರು ಕಳಿಸಿ ಕೆಲಸ ಮಾಡಿ ಊಟ ಮಾಡ್ಲಿಕ್ಕೆ 4 ವರ್ಷ ಮಾಡ್ತಾವ. ಆ ಕೆಲಸವನ್ನ ವಾರಾನ ಊಟವಾದ ಬಳಿಕ ಆಮೇಲೆ ಸ್ಥಿತಿ ಮಾಡ್ತಾವ. ಮತ್ತೆ ಹುಡುಗರು ಬರಕತ್ತಾವ. ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಅವಾಗ ಬೋರ್ಡಿಂಗ್ ಕಾಯ್ತಿರ್ತಾರೆ. ಆಮೇಲೆ ಸ್ವಂತ ಕಟ್ಟಡ ಇರೋದಿಲ್ಲ ಅವರಿಗೆ. ನಮ್ಮ ಯಾರು ಹೋಗಾಗಿ ಗೌಡರ ಬಗ್ಗೆ ನಾವು ಓದುವುದನ್ನು ನೋಡ್ತಾ ಇದ್ದೆ, ಆ ಇತಿಹಾಸವನ್ನು ಗಮನಿಸ್ತಾ ಇದ್ದೆ. ಯೆಹೋಶುವ ಚರಿತ್ರೆ ಬಹಳ ದೊಡ್ಡದ. ಆಗ ಅದನ್ನ ನೋಡಿದ್ರೆ ನಾನು ನೋಡ್ಬೇಕಿದ್ದೆ ಅಂತಂದ್ರೆ ಎಷ್ಟು ಕಷ್ಟಪಟ್ಟು ಅವರೆಲ್ಲ ಕಟ್ಟ್ಯಾರ ಅಂತ ತಿಳ್ಕೊಂಡಂತ ಹೇಳಿ. ಇವತ್ತಿಗೂ ಕಾರಣ ಅಂತಂದ್ರೆ, ನಾನು ಮೊನ್ನೆ ವಕೀಲರು ಕೂತಾಗ ಒಂದು ಮಾತು ಹೇಳಿದ್ರು, ಸರ್ ನೀವೆಲ್ಲ ಇಷ್ಟು ಉದಾತ್ತವಾದ ಜೀವನವನ್ನು ಇಷ್ಟು ಚಂದ ಕಟ್ಕೊಳ್ಳಿಕ್ಕೆ ಕಾರಣ ಯಾರು? ನಮ್ಮ ಹಿರಿಯರು. ಈ ಸಂಸ್ಥೆಗೆ ಚೇರ್ಮನ್ ಕೆಲಸ ಮಾಡತಕ್ಕಂಥ ಅವರ ತಂದೆಯವರು ಈ ಸಂಸ್ಥೆಯ ನೌಕರಸ್ಥರಿಗೆ ಪಗಾರ ಆಗಲಾರದ ಸಂದರ್ಭದೊಳಗೆ ತೊಂದರೆ ಆದಾಗ ಮನೆಯೊಳಗಿನ ಬಂಗಾರವನ್ನು ಒತ್ತಿ ಇಟ್ಟು ನೌಕರಸ್ಥರಿಗೆ ಪಗಾರ ಮಾಡಿರ್ತಕ್ಕಂಥವರ ಮಗ ಇವತ್ತು ಈ ಸಂಸ್ಥೆ. ಅವರು ಬೋರ್ಡಿಂಗ್ ತೆಗೆದಿರ್ತಾರ. ಬೋರ್ಡಿಂಗ್ ತೆಗೆದು ಮಾರ್ವಾಡ ಅಂಗಡಿಯಾಗ ಉದ್ಯೋಗ ಬಂದಿರ್ತಾರ. ಈ ನಮ್ಮ ಚಿತ್ರದುರ್ಗ ಜಗದುರ್ಗಳ ನೀವು ಬೋರ್ಡಿಂಗ್ ನಾಗಿ ಸಹಾಯ ಮಾಡ್ತೀನಿ, ನಮ್ಮ ಮಠಕ್ಕೆ ದಾಸೋಹ ಬರ್ತದೆ, ನೀವು ಕೊಡ್ತೀನಿ ದುಡ್ಡು, ಒಂದು 20 ಹುಡುಗ ತಗೊಂಡು ಆ ಬೋರ್ಡಿಂಗ್ ಅಭ್ಯಾಸ ಮಾಡಿರ್ತಾರೆ. ಇವರು ನಮ್ಮ ಡೆಪ್ಯೂಟಿ ಚನ್ನಬಸಪ್ಪನವ್ರು ಒಂದು 80 ಹುಡುಗರನ್ನ ತಮ್ಮ ಮನೆಗೆ ಇಟ್ಕೊಂಡು ಅದಕ್ಕೆಲ್ಲ ಖರ್ಚು ಮಾಡಿ ನೋಡ್ಕೊಂಡು ಹೋಗ್ತಿರ್ತಾರೆ. ಮುಂದೆ ಏನಾಗ್ತದ, ಆ ಜಗದುರ್ಗಳು ಅನುದಾನ ಕಳಿಸೋದು ಬಂದ್ ಮಾಡ್ತಾರೆ. ಅನ್ನೋದ್ರಾಗ ಈ ಡೆಪ್ಯೂಟಿ ಚನ್ನಬಸಪ್ಪನವ್ರಿಗೆ ಸಾಲ ಆಗಿರ್ತದ. ಅವ್ರು ರೊಕ್ಕ ಕಟ್ಟು ಕಳಿಸೋದಿಲ್ಲ. ಅವಾಗ ತ್ರಾಸ ಆಗಿರ್ತದ. ಏನಪ್ಪಾ ಸಮಾಜ ಬೆಳಿಬೇಕು, ಹುಡುಗರು ಬೆಳಿಬೇಕು ಅಂತ ತಿಳ್ಕೊಂಡು ಕಷ್ಟಪಟ್ಟು ಈ ಬೋರ್ಡಿಂಗ್ ಅನ್ನು ತರದ್ಯಾನ. ಈಗ ಅಲ್ಲಿ ಮಾರ್ವಾಡ ಅಂಗಡಿಯಾಗ 10,000 ರೂಪಾಯಿ ಸಾಲ ಆಗಿಲ್ಲ ಕೊಡ ಅಂತ ಕೂತಾನ. ಅವ ಏನ್ ಮಾಡ್ಬೇಕು? ಅವ ಕೊಡ ಅಂತ ಕೂತಾನ. ಇಲ್ಲಾಂದ್ರೆ ನೋಡ್ರಿ ಬೋರ್ಡ್ ಟೀಚರ್ ಹೋಗ್ತೀನಿ ಅಂದಾಗ ಮರ್ಯಾದೆ ಏನ್ರಿ ಅವ್ರು ಹೆಂಡತಿ ಅಂತ ಹೋಗ್ತಾನೆ. ಅವ್ರು ಹೆಂಡತಿ ಅಂತ ಹೋಗಿ ಕೇಳ್ತಾನೆ, ನಿನ್ನ ಕೈಯಾಗ ಒಂದಿಷ್ಟು ಬಳಿ ಅದಾವಲ್ಲ ಅವ್ರು ಕೊಟ್ಟಪ್ಪ ಅಂತಂದ್ರೆ ನಾನು ಮಾರಿ ಆ ಮಾರ್ವಾಡ್ಯರ ಅಂಗಡಿ ಕೊಡ್ತೀನಿ ಅಂತ ಹೇಳಿ. ಅವಾಗ ಹೆಂಡತಿ ಸಬ್ಸಿಡಿ ಬರ್ತದೆ. ಇಷ್ಟು ವರ್ಷದವರೆಗೆ ಸಮಾಜ ತಿಳ್ಕೊಂಡು ಎಲ್ಲ ಮನೆಯಿಂದ ಓದಕ್ಕೆ ಕೊಟ್ಬಿಟ್ಟು ಇವತ್ತೆರಡು ಬಳಿ ಅದಾವ. ನಮಗೂ ಒಂದು ಹೆಣ್ಮಾಡಲ್ಲ. ಆ ಹೆಣ್ಮಾಡಿಗೆ ನಾಳೆ ಮದುವೆ ಅವ್ರು ಬೇಕಲ್ಲ ಅಂತ ತಿಳ್ಕೊಂಡು, ಇಲ್ಲ ನಾವು ಮುಂದೆ ಮಾಡಿಸ್ಕೊಡ್ತೀನಿ, ನನಗೇನು ವಿಶ್ವಾಸ ಇಲ್ಲ ಅಂತ ತಿಳ್ಕೊಂಡು ಅವಾಗ ಮುಂದೆ ಡೆಪ್ಯೂಟಿ ಚನ್ನಬಸಪ್ಪ ನಾವು ಹೋಗ್ತಾರೆ. ಡೆಪ್ಯೂಟಿ ಚನ್ನಬಸಪ್ಪ ಹೋದಾಗ ಅವ್ರು ಹೇಳ್ತಾರೆ, ನಾ ಬರ್ತೀನಿ ನಡಿ ಅಂತ ತಿಳ್ಕೊಂಡು. ಅವ್ರ ಮನೆಗೆ ಬಂದು ಅವ್ರ ಹೆಂಡತಿ ಹೇಳ್ತಾರೆ, ನೀ ನನ್ನ ಮಗಳಿದ್ದಂಗೆ ಈಗ ಅವ್ರಿಗೆ ತ್ರಾಸ ಅದ, ಆ ಮಾರ್ವಾಡ ಕಿಟಕಿರಿ ಆಗ್ಯದ, ನೀ ಬಳಿ ಕೊಟ್ಬಿಡು ಮಾರಿ ಅವ್ರು ಸಾಲ ಹಾಕೊಳ್ಳಿ. ಅವ್ರ ಮಾತು ಕೇಳಿ ಅವರು ಬಳಿ ಕೊಟ್ಟು ಸಾಲ ಹೇಳ್ತಾರೆ ಅಂತ ತಿಳ್ಕೊಂಡು ಇಷ್ಟು ಅನೇಕ ಜನ ತ್ಯಾಗಿಗಳು ನಮ್ಮ ನುಡಿ ಅದಾರ ಅಂತ ಹೇಳಿ. ಆಮೇಲೆ ಇನ್ನೊಂದು ಅವ್ರ ಜೀವನದಲ್ಲಿ ಒಂದು ಗಟ್ಟಿ ಏನಂತಂದ್ರೆ, ಅವರು ಬಹಳ ಒಳ್ಳೆ ಕೃಷಿಕರು, ಶ್ರಮ ಸಂಸ್ಕೃತಿಯಿಂದ ಬಂದವರು, ವಿದ್ಯಾವಂತರು. ಆದ್ರೆ ಅವ್ರ ತಾಯಿ ಬಹಳ ಪ್ರಗತಿಶೀಲ ಮನೋಭಾವದ ಹೆಣ್ಣು. ತಾಯಿ ಪ್ರಗತಿಶೀಲ ಮನೋಭಾವದ ಹೆಣ್ಣು ಮಕ್ಕಳು ಬಹಳಷ್ಟು ಪ್ರೊಟೆಸ್ಟೆಂಟ್ ಆಗ್ತಾರೆ. ತಂದೆ ಮೌನ ಏಕಿದ್ದಪ್ಪ ಅಂತಂದ್ರೆ ಸಮಾಧಾನ ಇರ್ತಾರೆ. ತಾಯಿ ಬಹಳ ಪ್ರಗತಿಪರ ಆಗಬೇಕು. ಅವ್ರ ತಾಯಿಯ ಪ್ರಭಾವ ಅವ್ರ ಮೇಲೆ ಬೇಡ ಬಹಳ. ನನ್ನ ಮೇಲೆ ನಮ್ಮ ತಾಯಿ ಪ್ರಭಾವನ ಬಹಳ ಅಂತ ಕೆಲಸ ತಿಳ್ಕೊಂಡು ನಮ್ಮ ತಾಯಿ ಯಾವಾಗ ಹೇಳ್ತಾರೆ ಆ ಮಾತ್ರ ನನಗೆ ಎಲ್ಲಿ ಜಗತ್ತಿನ ಎಲ್ಲ ಸಾಹಿತ್ಯ ಓದಿಲ್ಲ. ಆ ಸಾಹಿತ್ಯಗಳಿಗೆ ಎಲ್ಲಿ ಬರಲೇ ಇಲ್ಲ. ಒಂಥರ ಕುಂತಿದ್ದೆ ನಾನು ಸುಮ್ಮನೆ ಯಾಕೆ ತಮ್ಮ ಯಾಕೆ ಸ್ವಲ್ಪ ಕೂತಿಲ್ಲ ಅಂತಂದ್ರೆ ಯಾಕೆ ಒಂದು ಸ್ವಲ್ಪ ಚಿಂತೆ ಒಳಗೆ ತಮ್ಮ ಭೂಮಿ ಅದರ ನೀರು ದುಃಖ ಅಂದ್ರೆ ನೆಮ್ಮದಿ ಎಲ್ಲದ ಹೇಳಿ. ಭೂಮಿ ಆಗಿದ್ರೆ ನೀರು, ದುಃಖ ಅಂದ್ರೆ ನೆಮ್ಮದಿ ಅಂತ ಪಟ್ಟಕ್ಕನ ಹೇಳ್ತೀನಿ. ಎಷ್ಟೋ ಸಲ ನನಗೆ ಯಾರ್ಯಾವ ಹೇಳಿಕೆಗಳು ಸ್ಫೂರ್ತಿದಾಯಕ ಆಗಲಿಲ್ಲ. ನಮ್ಮ ತಾಯಿಯ ಹೇಳಿಕೆಗಳು ನನಗೆ ಬಹಳ ಸ್ಫೂರ್ತಿದಾಯಕ ಆಗಿರ್ತಿದ್ವು ಅಂತ ತಿಳ್ಕೊಂಡು ಅವ್ರದ್ದು ಹೇಳ್ತೀನಿ. ಅವ್ರು ಪಾಠ ಮಾಡ್ಯಾರ. ಆ
ಪಾಠ ಸ್ವಚ್ಛ ಮಾಡಿರ್ತಾರ, ಕ್ಲೀನ್ ಆಗಿರ್ತದ, ಒಳ್ಳೆ ಇದಾಗಿರ್ತದೆ. ಒಂದ್ಸಲ ಅವ್ರಿಗೆ ಕನಸು ಬರ್ತದೆ. ಕನಸು ಬಿದ್ದಾಗ ಅವ್ರ ತಾಯಿ ಮುಂದೆ ಮಗ ನಾ ಏನೇನು ಮಾಡಿದ್ರು ಹೇಳ್ಕೊಡೋದು ಹಿಮ್ಮೆ ನೋಡ, ನಾವು ಹೋದ್ಮೇಲೆ ಏನು ಮಾಡಿ ಅಂತ ಹೇಳ್ತಾರೆ. ನೋಡ್ತಾರ, ಎಲ್ಲ ಪಾಠ ತಗೋತಾರೆ, ಎಲ್ಲ ಸ್ವಚ್ಛದಿದ್ಲೇನ ಪ್ರೀತಿಯಿಂದ ಇದ್ದಾಗ ಅವ್ರಿಗೆ ಅವ್ರ ತಾಯಿ ಪಶುಪತಿ ಅಂತ ಕರೀತಾರೆ. ಪ್ರೀತಿಯಿಂದ ಮಗ ಪಶುಪತಿ ಅಂತ ಕರೀತಾರೆ. ಆಮೇಲೆ ಏನಾದರೂ ಗಂಭೀರ ಆಲೋಚನೆ ನೋಡಿದಾಗ ವಕೀಲರ ನಮ್ಮ ತಾಯಿ ನನಗೆ ಯಾವಾಗಲೂ ಕೇಳ್ತಾರೆ. ಯಾವಾಗಾದ್ರೂ ಊರಿಗೆ ಹೋದ್ರ ಗೊಬ್ಬರಕ್ಕೆ ಆಕಿ 94 ವಯಸ್ಸಿದ್ದು ನಮ್ಮ ಬಸ ಮೇಲೆ ಕೂತಾಳ. ನಮ್ಮ ತಾಯಿಯನ್ನ ಜೋಪಾನ ಮಾಡಿದ್ರಲ್ಲ ಏನೋ 94 ವಯಸ್ಸು ನಮ್ಮ ಅವ್ಗ ಊರ್ ಬಗ್ಗೆ ನನ್ನ ಹೋಗಿ ಚಾ ಕುಡಿತೀನಿ, ಚಾ ಮುಂದೆ ಇಟ್ಕೊಂಡ ಚಾ ಕಪ್ಪು ಒಯ್ಯಾಕ ಕೊಡೋದ್ರೆ ಚೋಟ್ಬಿಟ್ಟಿದ್ವಿ. 94 ಆಗಿತ್ತು. ಆಮೇಲೆ ಹೇಗಿದ್ದು 90 ವರ್ಷದ ತನಕ ಕೃಷಿ ಮಾಡಿಸಿದ್ರು. ಇವರಿಗೆ ಕನಸಿನ ತಾಯಿ ಬಂದು ಹೇಳ್ತಾರೆ, ನಮ್ಮ ತಾಯಿ ಯಾವಾಗ ಕೇಳ್ತದ ಹಂಗ ಸಂಗಂತಂದ್ರೆ ಸಂಗಮನಾಥ ಅಂತ ಮಾತಾಡ್ತಾರೆ. ಭಾಳ ಪ್ರೀತಿ ಇತ್ತಪ್ಪ ನಾಟಪ್ಪ ಅಂತಿರ್ತಾರೆ. ಆಮೇಲೆ ಕೇಳ್ತದೆ, ಯಪ್ಪ ಏನದ ಆ ಕಡೆಗೆ ಯಾರಿಗಾರ ಸಹಾಯ ಮಾಡೋದು. ಆಮೇಲೆ ಏನಾದ್ರು ಗಂಭೀರವಾಗಿ ಹೇಳ್ಬೇಕಾಗಿದ್ರ ಪ್ರೊಫೆಸರ್ ಅನ್ನೋದು ನಮ್ಮವ್ರು ಏನು ಕೆಲಸ ತಂದಾಡತ್ತ ಯಪ್ಪ ದಿಸರು ಮಾಡೋದು. ಕಾರಣ ಹಂಗೆ ವಕೀಲರು ಅಂದ್ಕೂಡ ಯಾಕೆ ನಮ್ಮವ್ರು ವಕೀಲರು ಅಂತ ಕೇಳ್ಕತ್ತಾರ, ಇದೇನ ಬೇರೆ ಕೆಲಸದಾಗ ಹೆಂಗೆ ಆತ ಸ್ವಚ್ಛ ಇದೆಯಲ್ಲ. ಈಗ ನೀ ಏನು ಮಾಡ್ತಾರೆ ಮೃತ್ಯುಂಜಯ ವಿದ್ಯಾಪೀಠ ಹೆಂಗಲ್ಲ ಚಲೋ ಅದ, ಭಾಳ ಚಂದ ಮಾಡೋದು, ಭಾಳ ವಿದ್ಯಾರ್ಥಿಗಳು ಹೋಗ್ತಾರೆ, ಭಾಳ ಚಲೋ ಅದ. ಆಮೇಲೆ ಅದಕ್ಕೆ ನೀ ಏನು ಅಧ್ಯಕ್ಷರಿಂದ ಈ ಫಲ ಎಷ್ಟು ಚಂದ ನಂದು ತಿಳ್ಕೊಂಡಿಯಲ್ಲ, ಹಂಗೆ ಮೃತ್ಯುಂಜಯ ವಿದ್ಯಾಪೀಠದ ಆವರಣವನ್ನು ಕೂಡ ನೀನು ಭಾಳ ಸ್ವಚ್ಛಾಗಿ ಇಟ್ಕೋಬೇಕು ಅನ್ನುವ ಮಾತಿಗೆ ಆಯ್ತವ ಅಂತ ಕೂಡ ತಾಯಿ ಮಾತು ಕೊಟ್ಟು ಬಂದ ಕೆಲವು ವಕೀಲರು 4 ವರ್ಷಗಳ ಕಾಲ ನೀವೆಲ್ಲ ನೋಡಿದ್ರಿ. ನಾ ಬರೇ ನನಗೆ NCHQ ಹಿಡಿತಕ್ಕಂಥದ್ದು ಅವರು ಅದೆಲ್ಲ 4 ಎಕರೆ ಜಮೀನಲ್ಲಿ ಇರ್ತಕ್ಕಂಥ ಸ್ವಚ್ಛ ಒಂದ್ಸಲ ಹೇಳಿದ್ರು, ಇಷ್ಟು ಪಾರ್ಟೇನೇಜ್ ಬೆಳೆದ್ರಿ ಲೋಕಪ್ಪ ಸರ್ ಇದೆ ಅಂತ ಹೇಳಿದ್ರು. ಎಷ್ಟು ಬೆಳೆದಿರ್ತೀರಿ ಸರ್? ಕಾಂಗ್ರೆಸ್ಗೆ ಸರ್ ಮೊದಲೇ ವರ್ಷ ತೆಗೆದ ಅದು ಹೋಗಲೇ ಇಲ್ಲ ಅಂತ ನೀ ಎಲ್ಲ 4 ದಿನ ಆಗ್ತಿದ್ರು. 2ನೇ ವರ್ಷ ತೆಗೆದ್ರಲ್ಲ ನೀವೆಲ್ಲ 3ನೇ ವರ್ಷ ತೆಗೆದ್ರು 4 ವರ್ಷ. ಇವತ್ತ ಒಂದು ಸಣ್ಣ ಪೆಟ್ಟಿನೂ ಇಲ್ಲ ಅಂದಾಗ ನಾನು ಬೆಳೆಸಿ ನಾನು ತೆಗೆದಾಕಿದ್ದೀನಿ, ಕ್ಲೀನ್ ಮಾಡಿದ್ದೀನಿ ಅಂತಂದ್ರೆ ಅದಕ್ಕೆ ಅವ್ರು ಕೇಳಿದ್ರು. ನಾನಂತೂ ಹೊಲ ಸ್ವಚ್ಛ ಮಾಡಿದ್ದೀನಿ, ನನಗೂ ವಯಸ್ಸಾಗ್ತಾ ಬಂತು, ಶಕ್ತಿ ಕಡಿಮೆ ಆಗ್ತಿದೆ, ಇನ್ನು ಮುಂದೆ ಈ ಸ್ವಚ್ಛ ಹೊಲ ಇಟ್ಕೊಳ್ಳೋದು ಇವರೆಲ್ಲರ ಧರ್ಮ, ವಿದ್ಯಾರ್ಥಿಗಳದು, ಶಿಕ್ಷಕರದು, ಪಾಲಕರದು, ಆಡಳಿತ ಮಂಡಳಿ, ಸರ್ಕಾರದ್ದು ಎಲ್ಲರೂ ಅವ್ರ ಧರ್ಮ ಅಂತ ತಿಳ್ಕೊಂಡಂತ ನಾ ಹೇಳಕತ್ತೀನಿ ಅಂತದ್ದು. ಎಷ್ಟು ಈ ಮನುಷ್ಯ ಯಾಕಂದ್ರೆ ನಮ್ಮಲ್ಲಿ 4 ಅದಾವ: ಮನುಷ್ಯ, ಮಾನವ, ಮಹಾಮಾನವ, ದೇವಮಾನವ ಹಂತಗಳು. ಮನುಷ್ಯರ ನಾವು ಎಲ್ಲ ಆಗ ನಾವು ಮಾಡುವ ಕ್ರಿಯೆ ಮೇಲೆ ಮಾನವರಾಗಿ, ಆಮೇಲೆ ಮಹಾಮಾನವರಾಗಿ, ಆದ ಕೆರಡು ಇರುವುದು ದೇವಮಾನವ ಸ್ಥಾನದಲ್ಲಿ ಸಮೃದ್ಧವಾಗಿರ್ತಕ್ಕಂಥ ಜೀವನ. ಯಾಕಂದ್ರೆ ಒಂದು ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿಯನ್ನು ಮುನ್ನಡೆಸತಕ್ಕಂಥದ್ದು ಇವತ್ತಿಷ್ಟು ಖುಷಿ ಆಗಿಲ್ಲ ನಮಗೆ. ನಾನು ಸಹಜವಾಗಿ ಬಂದವ ಇಷ್ಟೆಲ್ಲ ನೀವು ಕರ್ಕೊಂಡು ಬಂದ್ಬಿಟ್ರಿ, ಅದ್ರ ಒಂದು ಆನಂದ ಏನು ಅನಿಸ್ತದ, ಅವರ ಕ್ರಿಯಾದರ್ಶಿಗಳನ್ನ, ಅವರ ತತ್ವ ಸಿದ್ಧಾಂತಗಳನ್ನ, ಅವರ ಆಚರಣೆಗಳನ್ನ, ಅವರ ಕಾರ್ಯಗಳನ್ನ ಮುಂದಿನ ಪೀಳಿಗೆ ಆಚರಣೆ ಮಾಡಿ. ಆಮೇಲೆ ನಮ್ಗೆ ಬಹಳ ಖುಷಿ ಕೊಟ್ಟಂತಂದ್ರೆ ಜವಾಹರ್ಲಾಲ್ ನೆಹರು ನವೆಂಬರ್ 14 ನಮ್ಮ ಜನ್ಮ ದಿನಾಚರಣೆಯನ್ನ ಎಲ್ಲೆಲ್ಲಿ ಮೂರರಿಂದ ಅಲ್ಲಿ ಹೋಗಿ ಮಕ್ಕಳಿಂದ ಮಾಡ್ಕೊಂಡ್ಬರ್ತಾರೆ. ಇವತ್ತು ನಾನು ಮತ್ತು ನಮ್ಮ ಕಪಿಳದವರು ನೋಡಿದ್ವಿ, ಸಾವಿರಾರು ವಿದ್ಯಾರ್ಥಿಗಳು ಬಂದು ಅವ್ರು ದಿವಸ ಬರ್ತಾರಂತ ಅವ್ರ ಕಡೆ. ಆದ್ರೆ ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ಹ್ಯಾಪಿ ಬರ್ತ್ಡೇ ಟು ಯು, ಮೆನಿ ರಿಟರ್ನ್ಸ್ ಅವ್ರು ಹೇಳ್ತಾ ಇದ್ರು. ಮಕ್ಕಳು ಸಣ್ಣ 2-3 ಸಲ ಅವ್ರ ಆಶೀರ್ವಾದ ತಗೊಂಡು ಹೇಗೆ ಅಂತಂದ್ರೆ ದಿವಸ ಬರ್ತಿರ್ತಾರೆ ಇವ್ರು ತಿಳ್ಕೊಂಡ್ರು. ನೆಹರು ಮಕ್ಕಳ ಹತ್ರ ಜನ್ಮ ದಿನಾಚರಣೆ ಮಾಡಿಕೊಡ್ತಿದ್ರು. ಆ ಮಕ್ಕಳೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಕೆರಡಿಯವರ ಜನ್ಮ ದಿನಾಚರಣೆ ಶುಭ ಕೊಡ್ತಾರಪ್ಪ ಅಂತಂದ್ರೆ ಅವ್ರ ವ್ಯಕ್ತಿತ್ವ ಎಲ್ಲರೂ ಅಷ್ಟಕ್ಕಂತ ಇವತ್ತಿನ ನಮ್ಮ ಕಬ್ಬಿಣದವರ ಅವ್ರ ಆಡಳಿತಾಧಿಕಾರಿಗಳು ಒಂದು 1925 ಒಳಗೆ ಬುಗ್ಗಾಲಿ ರುದ್ರಗೌಡರು ಡೆಲ್ಮರಕ್ಕೆ ಹೋಗ್ತಾರೆ. ಶೈಕ್ಷಣಿಕ ವಾತಾವರಣವನ್ನ ಕರ್ನಾಟಕದಲ್ಲಿ ಹೇಗೆ ಸುಧಾರಣೆ ತರಬೇಕು, ನಮ್ಮ ಮೃತ್ಯುಂಜಯ ವಿದ್ಯಾಪೀಠದಲ್ಲಿ ಹೇಗೆ ಅಳವಡಿಸ್ಬೇಕಂತ ಹೇಳ್ತಾರೆ. ಅದು ನನಗೆ ಅನಿಸ್ತದ, ಅವತ್ತು ಅವ್ರು ಸುಧಾರಣೆ ಮಾಡಲಿಕ್ಕೆ ಡೆಲ್ಮಾರ್ಕ್ ಹೋಗಿದ್ರಲ್ಲ 1925 ಅವ್ರು ಹೋಗಿದ್ದಾರೆ. 2025 ಕಬ್ಬಿಣದವರು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಬಹಳಷ್ಟು ವರ್ಷಗಳ ಕಾಲ ಇದ್ದು ಅಲ್ಲಿಯ ಶಿಕ್ಷಣ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡಿ ಇವತ್ತು ನಿಮ್ಮ ಸಂಸ್ಥೆಗೆ ಆಡಳಿತಾಧಿಕಾರಿಗೆ ಬಂದಾರಪ್ಪ ಅಂತಂದ್ರೆ ಇದು ಮೃತ್ಯುಂಜಯ ಆಶೀರ್ವಾದ ಇನ್ನೇನು ತಿಳ್ಕೊಂಡು ಹೆಂಗೆ ಏನೇನು ನಡೀತಾವಂತ ನಮ್ಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡು ಅದಕ್ಕೆ ನಾವು ಏನು ಮಾಡ್ಬೇಕಿಷ್ಟೇ, ನಾವು ಪ್ರಾಮಾಣಿಕವಾಗಿ ದುಡಿಬೇಕು, ದಕ್ಷತೆಯಿಂದ ಬದುಕಬೇಕು, ಒಳ್ಳೆಯ ಸೇವೆಯನ್ನು ಕೊಡಬೇಕು. ಆ ಸೇವೆಯಿಂದ ಸಂಸ್ಥೆಗೆ ನಾವು ದುಡಿತಕ್ಕಂಥ ಶಿಕ್ಷಣ ಸಂಸ್ಥೆಗಳು ದೊಡ್ಡ ಹೆಸರು ಬರಬೇಕಂತ ತಿಳ್ಕೊಂಡು ಇಷ್ಟೇ. ಮೃತ್ಯುಂಜಯ ಮಠದೊಳಗೆ ಓದಿದ್ರು ನಾವು
ಅಕ್ಕಿಯವರು ಚರಗಡಗೌಡರು ನಾನು ಬಹಳ ಒಂದು ರೆಗ್ಯುಲರ್ ಸಿಸ್ಟಮ್ ಇತ್ತು ನಾವು ಬಹಳ ಚಂದ ಕೊಡ್ತಿದ್ವಿ ಮಾತಾಡ್ತಿದ್ವಿ ಚರ್ಚೆ ಮಾಡ್ತಿದ್ವಿ ಅಕ್ಕಿಯವರು ಸುಮಾರು 60 ವರ್ಷಗಳಿಂದ ಈ ಶಿಕ್ಷಣೋತ್ಸವ ಬಗ್ಗೆ ನಾನು ಬಹಳ ಒಡನಾಡಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಆದ್ರೆ ಅವೆಲ್ಲರ ಸಂಕಲ್ಪ ಇವತ್ತ ಕಟ್ಟಡದ ವಿದ್ಯಾರ್ಥಿಗಳಾದ ಶಿಕ್ಷಕರಿಗೆ ಸಿಬ್ಬಂದಿ ಅದ ಆಡಳಿತ ಮಂಡಳಿ ಅದ ಅಕ್ಕಿ ಇಲ್ಲ ಅಂತಕ್ಕಂಥ ನೋವು ನನ್ನನ್ನ ತುಂಬಾ ಕಾಡ್ತಾ ಇದೆ ಇಷ್ಟೆಲ್ಲ ಸಂಭ್ರಮಗಳನ್ನ ಅರಿಯೋದು ಕೂಡ ನಾನು ಎಲ್ಲೋ ಒಂದು ಮೂಲೆಯೊಳಗೆ ನಿಜಲಿಂಗ ಅಕ್ಕಿಯವರು ಇಲ್ಲ ಅಂತಕ್ಕಂಥ ಯಾಕಂದ್ರೆ ಅವ್ರು ನಮ್ಮಲ್ಲಿ ಯಾವಾಗ ಕರ್ಕೊಂಡು ಬರೋರು ಅವ್ರು ನಮ್ಮಲ್ಲಿ ಆಡೋದು ಬರೋರು ಸಾಯುವ ಹಿಂದೆ ಇಬ್ರು ಕೂಡ 4 ಸೀಟ್ ಬಂದಿರ್ಕಂಡು ಆದ್ರೆ ಅವೆಲ್ಲ ನೆನಪುಗಳು ಸಾಯೋದಿಲ್ಲ ಆರೋಗ್ಯಕ್ಕೆ ವೀಸಾ ಬೇಕಾಗಿಲ್ಲ ನೀವೆಲ್ಲ ಪುಣ್ಯವಂತರು ಯಾಕಂದ್ರೆ ನಾನು ಪುಣ್ಯವಂತ ಯಾವಾಗ ಬಂದು ಹೋಗವ ಅಂತ ಹೇಳ್ಕೊಂಡು ನೀವು ಯಾವಾಗ ನಿಜವಾಗಿ ದೊಡ್ಡ ಪುಣ್ಯವಂತರು ಅಂತ ಹೇಳ್ಕೊಂಡು ಎಷ್ಟೋ ವರ್ಷಗಳ ಪುಣ್ಯದ ಫಲ ಮೃತ್ಯುಂಜಯ ವಿದ್ಯಾಸಂಸ್ಥೆಗಳು ರೂಪಿಸಿದ್ದಾರೆ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೀಬೇಕು ಅದರ ಜೊತೆಗೆ ಇವತ್ತು ನಮ್ಮೆಲ್ಲರ ಸಂಕಲ್ಪ ಏನಂತಂದ್ರೆ ಸಂಸ್ಥೆಗಳಿಗೆ ಬಹಳಷ್ಟು ದುಡಿಸಿಕೊಂಡಿರ್ತಕ್ಕಂಥ ಕೆಲವು ವಕೀಲರಿಗೆ ಇವತ್ತು 88 ವರ್ಷ ಆರಂಭ ಆಗ್ತದೆ ಅಂತ ಹೇಳ್ಕೊಂಡು ಅವರು 108 ವರ್ಷಗಳ ಕಾಲ ಹೇಳಿದ್ರೆ ಅದನ್ನ 8 ನಾವು ಆಟ ಮಾಡಿದ್ರೆ 800 ಹಾಕಿ ಅಂತ ಹೇಳಿ ಬಸವಣ್ಣನ ಹೇಗೆ ನಾವು 800 ವರ್ಷಗಳಂತ ಕರಿತೀವಿ ಅಂತ ಒಂದು ಅದ್ವಿತೀಯವಾಗಿರ್ತಕ್ಕಂಥ ಸೇವೆ ಎರಡು ವಕೀಲರಂತೆ ಕೆಲಸ ತೆಗೆದುಕೊಂಡು ಆ ಸೇವೆಗೆ ಅವರು ನಿಜವಾಗ್ಲೂ ಕೂಡ ಪದ್ಧತಿಯ ಬದುಕನ್ನು ಮಾಡಿದ್ದಾರೆ ಒಳ್ಳೆಯ ಸೇವೆಯನ್ನು ಕೊಟ್ಟಿದ್ದಾರೆ ಅವರು ಇನ್ನಷ್ಟು ಸೇವೆ ಮೃತ್ಯುಂಜಯ ಅವರು ಸೇವಾ ಮಾಡೋದಕ್ಕೇ ಇಲ್ಲಿ ಕಲಿಸ್ಯಾರ ಅಂತ ಹೇಳಿ ಅವರ ಆಶೀರ್ವಾದ ಇರುವವರೆಗೂ ಅವರ ಸೇವೆಯನ್ನು ಸಲ್ಲುವ ಹಾಕಬೇಕು ಮತ್ತು ಆಡಳಿತ ಮಂಡಳಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಶಿಕ್ಷಕ ಬಂಧುಗಳಿಗೆ ಭಾಳ ಚಂದ ಮಾಡಿರೋದನ್ನೆಲ್ಲ ಇಷ್ಟು ವಿದ್ಯಾರ್ಥಿಗಳ ಅವ್ರು ಒಂದು ಡಾಕ್ಟರ್ ಅಂತ ಮಾತು ಹೇಳಿದ್ರು 88 ಒಟ್ಟು ಒಬ್ಬ ಕೆಲವು ವ್ಯಕ್ತಿಗಳು 88 ಜನ ರಕ್ತದಾನ ಮಾಡಿದ್ರಪ್ಪ ಅಂತಂದ್ರೆ ಸಾರ್ಥಕ ಆಗ್ತದೆ ಸರ್ 88 ಅಂದ್ರೆ ನಿಮ್ಮ ನಿರೀಕ್ಷೆ ಮೀರಿ ರಕ್ತದಾನ ಇಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ಯಾಕಂದ್ರೆ ಅನ್ನದಾನಕ್ಕೆ ಜ್ಞಾನದಾನಕ್ಕೆ ವಿದ್ಯಾದಾನಕ್ಕೆ ರಕ್ತದಾನಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದಲ್ಲ ಹಾವೇರಿ ಜಿಲ್ಲೆ ಅಂತಕ್ಕಂಥಂದ್ರೆ ಹಾವೇರಿ ಜಿಲ್ಲೆ ನಿಮ್ಮೂರು ಇನ್ನೊಂದು ಹಾವೇರಿ ಪಂಚಾಯತಿ ಅಂತ ಕರೀತಾರೆ ಹಾವೇರಿ ಗಾಯ ಮಾಡ್ಕೊಂಡು ಸಿಗ್ಬಾರ್ದು ನಾಡಗಲ್ಲ ಸಾಯ್ಬಾರ್ದು ಅಂತ ಹಾವೇರಿ ಜಿಲ್ಲೆಗೆ ಒಂದು ಮಹತ್ವತೆ ಇದೆ ಶಿವಬಸವ ಸ್ವಾಮಿ ಮೃತ್ಯುಂಜಯ ನಿರ್ಧಾರಿರ್ತಕ್ಕಂಥದ್ದೆಲ್ಲ ತಿಳ್ಕೊಂಡು ಇಂಥ ಒಂದು ಮಹತ್ವದ ಪುಣ್ಯಕ್ಷೇತ್ರಗಳು ಶಿಕ್ಷಣ ಕ್ಷೇತ್ರಕ್ಕೆ ಇವತ್ತು ಬಂದಿದ್ದೀನಿ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಹುಟ್ಟುಹಬ್ಬದಲ್ಲಿ ಭಾಗವಹಿಸಿದ್ದೀವಿ ಅವರಿಗೆ ದೇವರು 106 ವರ್ಷಗಳಿಂದ ಉತ್ತಮ ಆರೋಗ್ಯ ಉತ್ತಮ ಆಯುಷ್ಯ ಆನಂದವನ್ನು ಕೊಡಲಿ ಅಂತ ಹಾರೈಸಿ ನನ್ನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಸ್ಕಾರವಾಗಿ ಮಾತನಾಡಿದ ಗಾಯಕರಾದ ಡಾಕ್ಟರ್ ಸಂಗಮನಾಥ್ ಲೋಕಾಪುರ್ ಸರ್ ಅವರಿಗೆ ಧನ್ಯವಾದಗಳು. 88ನೇ ವಸಂತಕ್ಕೆ ಕಾಣಿದ ಸ್ಫೂರ್ತಿಯ ಚಿಲುಮೆ ಸದಾ ಸನ್ಮುಖಿ ಕಾಯಕದ ಶ್ರದ್ಧೆಯಲ್ಲಿ ದೇವರನ್ನು ಕಾಣುವ ನಮ್ಮ ಕಾರ್ಯದ ಮುಂದಿನ ಶಕ್ತಿಯಾಗಿರುವ ಬರಲಿರುವ ಪೀಳಿಗೆಗಳ ಆಶಾಸ್ಪವಾಗಿರುವ ಮೃತ್ಯುಂಜಯ ವಿದ್ಯಾಪೀಠದ ಕಾರ್ಯಾಧ್ಯಕ್ಷರು ಖ್ಯಾತ ನ್ಯಾಯವಾದಿಗಳು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶ್ರೀ ಪಿ.ವಿ. ಸರ್ ಅವರಿಗೆ ಸನ್ಮಾನ. ಮೊದಲನೆಯದಾಗಿ ದುರ್ಗಾ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರು ಹಿರಿಯ ಸಾಹಿತಿಗಳು ಧಾರವಾಡಿಯವರು ಕಾರ್ಯಾಧ್ಯಕ್ಷರಿಗೆ ಸನ್ಮಾನ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಎಲ್ಲರೂ ಇಲ್ಲೇ ಇರಬೇಕಾಗಿದ್ದಾರೆ. ನಂತರ ಸನ್ಮಾನ ಮಾಡಲಿದ್ದಾರೆ ಮುಖ್ಯೋಪಾಧ್ಯಾಯರಾದ ಉತ್ತರ ಪ್ರೌಢಶಾಲೆ ನಿಮ್ದೇ ಐತಿ next. ಸರ್, ಅಲ್ಲ ನಿಮ್ದೇ ತೋರಿಸಿ. ಕಾರ್ತಿಕ್ ಕೆರಡಿ ಇದನ್ನು ಮಾಡಕ್ಕೆ ಗಿಫ್ಟ್ ಕೊಡಕ್ಕೆ ಈಗ ಕಾರ್ಯಾಧ್ಯಕ್ಷರಾದ ಶ್ರೀ ಪಿ.ವಿ. ಸರ್ ಅವರ ಮೊಮ್ಮಕ್ಕಳಾದ
ಅದು ಇವತ್ತಿನ ಈ ಘಟನೆಗೆ ಅತ್ಯಂತ ಪ್ರಸ್ತುತವಾದ ವಿಷಯ. ನಾನು ತಿಳಿದಂತೆ ಯಾವುದೇ ಸಾಧನೆಯನ್ನು ನಾನು ಮಾಡಲಿಲ್ಲ ಅಂತ ನನ್ನ ಭಾವನೆ. ನನ್ನ ಜೀವನದಲ್ಲಿ ಅನೇಕ ವಿಸ್ಮಯಕಾರಿ ಘಟನೆಗಳು ನಡೆದಿವೆ. ನಾನು ಆಗಲೇ ಹೇಳಿದ್ದೇನೆ, ನಾನು ನನ್ನ ಜೀವನದಲ್ಲಿ ಒಂದು ಪ್ರವಾಹದಲ್ಲಿ ಒಂದು ಕಬ್ಬಿಣ ಕಟ್ಟಿಗೆಯ ತುಂಬಿ ಹೇಗೆ ದಡಕ್ಕೆ ಹೋಗಿ ಒಂದು ದಡ ಸೇರುತ್ತೆ, ಹಾಗೆ ನನ್ನ ಜೀವನದ ಘಟನೆಗಳು. ಈಗಾಗಲೇ ನಾನು ನಮ್ಮ ಶಿಕ್ಷಕರಿಗೆ ನನ್ನ ಮನೆಯ ಸೇರಿ ಹೇಳುವಂಥ ಅವಕಾಶ ಬಂದಿದೆ. ನಮ್ಮ ತಂದೆಯವರು ಆಘಾತ ಶ್ರೀಮಂತರಿದ್ದರು, ಬಡವರಿದ್ದರು. ನಮಗೆ ದೇವರು ತಂದೆಯವರಿಂದ ಸುತ್ತಮುತ್ತಲ ಗ್ರಾಮಗಳಲ್ಲಿ ಜಮೀನು, ಹಣ, ಬಂಗಾರ ಎಲ್ಲ ಕೊಟ್ಟಿದ್ದರು, ಬಯಸಿದ್ದು. ಹೀಗೆ ಆರ್ಥಿಕವಾಗಿ ನಾವು ಏನು ತೊಂದರೆಗಳಿದ್ದೀವಿ. ಆ ದಿಶೆಯಲ್ಲಿ ನಾವು ಲೋಕಾಪುರ ಹೇಳಿದಂತೆ ಅವರಿಗೊಂದು ಹೊರಗಿತ್ತು. ಲೋಕಾಪುರ ನಾನು ಕಾಂಗ್ರೆಸ್ ನಮ್ಮ ಸಂಸ್ಥೆಯ ಇತಿಹಾಸವನ್ನು ನನ್ನ ಅಲ್ಪಶಕ್ತ ಕೋರ್ಸಿನಿಂದ ಸರಿಯಾಗಿ ವಿವರಣೆ ಮಾಡಿದ್ರು ಅತಿ ಚೆನ್ನಾಗಿ ಮಾಡಿದ್ದಾರೆ ಕಾಂಗ್ರೆಸ್. ನಾವು ಹೇಳ್ತಾ ಇದ್ದೇವೆ, ನಾನಾದರೂ ನನ್ನ ಜೀವನವನ್ನು ವಿದ್ಯಾರ್ಥಿಗಳನ್ನು ದೃಷ್ಟಿಯಿಂದಿಲ್ಲ. ನಮ್ಮ ಮನೆತನ ವ್ಯವಹಾರದ ಮನೆತನ ನಮಗೆ ಸಣ್ಣ ಇರ್ತಾನೆ, ಸಣ್ಣ ಕೆಲಸ ಕೊಡೋದು, ಹತ್ತಿಕಾಣೋದು. ಹಾಗಾಗಿ ನಾನು ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ಉದ್ದೇಶ. ಆದರೆ ನಮ್ಮ ಯೋಗ ಹೇಳಿದಂತೆ ಅವರಿಗೆ ಒಂದು ಇಚ್ಛೆ, ಹೇಗಾದರೂ ನಾನು ಅವರನ್ನು ಕಳಿಸಬೇಕು ಅನ್ನೋ ಒಂದು ಇಚ್ಛೆ. ನಾನು ಹೇಳಿದೆ, ಶಿಕ್ಷಣ ಆದಮೇಲೆ ನಾನು ಮನೆಯಲ್ಲಿ ನಾನು ವ್ಯಾಪಾರ ಮಾಡ್ತಿದ್ದೇನೆ. ನನ್ನ ತಂದೆಯವರು ಹೇಳಿಲ್ಲ, ನನ್ನ ಸಹೋದರ ಮಾತಿದ್ದ ಹೇಳಿದರು. ಅದಕ್ಕೆ ಪುಷ್ಟಿ ಕೊಟ್ಟರು. ಈ ಕಾಲೇಜ್ ಕರೆದುಕೊಂಡು ನಾನು ರಿಲಕ್ಟೆಂಟ್ ಟು ಜಾಯಿನ್ ಕಾಲೇಜ್. ಆದರೆ ನಮ್ಮ ತಂದೆಯವರ ಇಚ್ಛೆಯಂತೆ, ಅವರ ಆಶೀರ್ವಾದಂತೆ ನಾನು ಕಾಲೇಜನ್ನು ಮುಗಿಸಿದೆ. ನಂತರ ಒಂದು ಘಟನೆ ನಡೆಯಿತು. ನಾನು ಹೇಳಿದ್ದೇನೆ, ನಾನೇನು ವಕೀಲನಾಗುವಂತ ಎಂದು ಬಯಸಿದನಲ್ಲ. ಒಂದು ವಿಷಯ ನಡೆಯಿತು. BSc ಒಳಗೆ ಆ ಕಾಲಕ್ಕೆ ನನ್ನ ಸಹೋದರ ಡಿಗ್ರಾಸ್ ಕಾಲೇಜಲ್ಲಿ ವಿದ್ಯಾರ್ಥಿ ಇದ್ದ. ಅವನ ಸಹೋದರಗಳೆಲ್ಲ ದೊಡ್ಡ ದೊಡ್ಡ ಕಾರ್ಖಾನೆಯಲ್ಲಿ ಅಧಿಕಾರಿಗಳು ಒಂದು ಭರವಸೆ ಕೊಟ್ಟರು ನನಗೆ. ನಿನ್ನ ತಮ್ಮ ಫಸ್ಟ್ ಕ್ಲಾಸ್ ಬರಬೇಕು, ಹಾಗಾದರೆ ನಿನ್ನ ಪೋಸ್ಟ್ ಆಫೀಸರ್ ಜಾಬ್ ಮಾಡಬಹುದು. ಆ ದಿಶೆಯಲ್ಲಿ ಆ BSc ಕಾಲಕ್ಕೆ ನನಗೆ ಸ್ವಲ್ಪ ಅನಾರೋಗ್ಯದಿಂದ ತೊಂದರೆ ಇತ್ತು. ನಾನು ಕ್ಲಾಸ್ ಕಟ್ಟಲಿಕ್ಕಾಗಲಿಲ್ಲ. ಅನ್ಫಾರ್ಚುನೇಟ್ಲಿ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಥರ್ಡ್ ಕ್ಲಾಸಲ್ಲಿ ನನ್ನ ಸಹೋದರ ಹೇಳಿದೆ, ಸರಿ ಮಾರ್ಕ್ಸ್ ಕೊಟ್ಟು BSc ಫಸ್ಟ್ ಕ್ಲಾಸ್ ಬರಲೇಬೇಕು, ಮ್ಯಾಂಡೇಟರಿ ಅಂತ ಹೇಳಿ. ಅದು ನಮ್ಮ ತಂದೆಯವರು ರಿಲಕ್ಟೆಂಟ್, ಕಲಿಸ್ತೀನಿ. ಹಾಗಾಗಿ ನನ್ನ ಈ ಕಾನೂನು ವಿದ್ಯೆಗೆ ದೂಕಿತವನ್ನು ಇಟ್ಕೊಂಡೆ. ಅದೊಂದು ಕಾರಣ. ನಾನು ಆ ಕಾಲಕ್ಕೆ ಹೇಳಿದೆ, ನನ್ನ ನೌಕರಿ ಕೊಡಿಸ್ಬಿಡ್ರಿ ಅಂತೇಳಿ. ಅವ್ರು ಕೊಡಿಸ್ಲಿಕ್ಕೆ ಹೋಗಿದ್ರು. ನನ್ನ ತಂದೆ ಕೆಲಸ ಬೇಡ. ಮುಂದೆ ಒಂದು ಘಟನೆ, ನನ್ನ ವಿದ್ಯಾರ್ಥಿಗಳು ಆಗಿನ ಒಂದು ಅನಾಚಾರ ಅತಿ ಆತ್ಮೀಯ ಮಾತು. ನಾನು ಹೇಳಿದ್ರೆ ನಾ ಮಾಡೋದು ಏನಿಲ್ಲ, ಇಷ್ಟು ಎಷ್ಟು ಮಾಡೋ ನಿನಗೇನು ಮಾಡ್ತದಲ್ಲೇ ಅಂತ ಅಂದ್ರೆ ದ್ವಿತೀಯವಾಗ್ತದೆ ವಿಷಯದ ಮಾಡಿ. ನಾನು ಮಗ ಹಂಚ್ಕೊಂಡ್ಬಿಟ್ಟು ಏನು ಅಕ್ಷರ ಏನು ಓದಿದ್ದೀನಿ ನಾನು. ಇಟ್ ವಾಸ್ ಚಾಲೆಂಜ್ ಫಾರ್ ಮೀ. ಆ ಕಾಲಕ್ಕೆ ಓನ್ಲಿ ಅವಾಗ ಹೇಳಿದ್ರು, ಎಷ್ಟು ನಮ್ಮಿಂದ ಮುಂದೆ ಇದ್ದೀನಿ ಅಂತ ಹೇಳಿ. ಒಂದು ವಕೀಲರಿಗೆ ಮಾಡುವಾಗ ನನ್ನ ಸ್ವಲ್ಪ ದೇಶಕ್ಕೆ ಮಾಡಿದ್ರು. ನಮ್ಮ ಲೋಕಪ್ಪರು ಹೇಳಿದ್ರು, ತಾಯಿ ಎಲ್ಲರ ತಾಯಿ ನೋಡಿ ಒಪ್ಪಿಸಿದ ಕುಪುತ್ರರು
ಹೇಳಿದ್ರು ಪೈಸೆನೂ ಬೇಡ ಹೆಚ್ಚಿಗೆ ಅಂತ ಹೇಳಿ. ಯಾಕೆಂದರೆ ದೇವರು ಆ ಕಾಲಕ್ಕೆ ನಮಗೆ ಆರ್ಥಿಕವಾಗಿ ಸ್ವಲ್ಪ ಸಹಾಯ ಮಾಡುವಂಥ ಸ್ಥಿತಿ ಕೊಟ್ಟದ ಕಾರಣಕ್ಕಾಗಿ ನಮ್ಮ ತಂದೆಯವರ ತ್ಯಾಗದ ಫಲವಾಗಿ ಅವರ ನಾನು ಒಬ್ಬರೇ ಅಂತ ಹೇಳೋದಿಲ್ಲ, ಯಾವತ್ತನ್ನು ಸೇರಿಸಿಕೊಂಡು ನಡೆಯುವಂಥ ಒಂದು ಇದೆಯಿಂದ ಈ ಸಂಸ್ಥೆ ಹುಟ್ಟಿಕೊಳ್ಳೋದಕ್ಕೆ ನನಗೆ ಹೇಳಲಿಕ್ಕೆ ನಾನು ಆದರೆ ಭಾಳ ವಿಷಯ ಹೇಳಿದರು, ಹಲವಾರು ಬಾಳೆ ಸ್ವಲ್ಪ ನಮ್ಮ ಶಿಕ್ಷಕ ವೃತ್ತಿಗೆ ನೋವಾಗಿದ್ದು ಕೆಲವರಾಗಿರ್ಬೋದು. ನಾವು ಹುಟ್ಟಿದ ಪರಿಸ್ಥಿತಿ ಏನು, ನಮ್ಮಿಂದ ಸಮಾಜಕ್ಕೆ ಏನು ಕೊಡುಗೆ ಬೇಕು, ಏನು ಮಾಡಬೇಕು, ಏನು ಬಯಸದೆ ಹಿಂದಿನ ನಮ್ಮಲ್ಲಿ ಏನು ಬಯಸಲಿಲ್ಲ. ಶಿಕ್ಷಕರಿಗೆ ನೀವು ಸರಿಯಾಗಿ ಶಿಕ್ಷಕರ ವೃತ್ತಿಯನ್ನು ಮಾಡಿದಷ್ಟೇ ನಿಮಗೆ ನಾವು ಸಮಾಜಕ್ಕೆ ಬರುವ ಹಿಮಾಲಯ ಪರ್ವತದಷ್ಟು ಸಮಾಜದ ಕರ್ತವ್ಯ ನಿಮಗೆ ಭಾಳ ನಿಭಾಯಿಸ್ತೇನೆ. ನಾನು ಹೇಳ್ತಾ ಬಂದ ಈ 98ನೇ ವರ್ಷದ ವಿಶೇಷ ಘಟನೆ ನಿನ್ನೆ ನಮ್ಮ ಕಬ್ಬಿಣವರು ಹೇಳಿದ್ರು 4 ಗಂಟೆ 10 ಗಂಟೆ ಶುಕ್ರವಾರ ದಿನ ಇದಕ್ಕೆ ಬಿಡಬೇಕು. ಆಯಿತು ನೋಡ್ತೀನಿ ಯಾರು ನನಗೆ ಕೇಸ್ ಇದೆ ಅಂತ ಹೇಳಿ ಗೋಡೆ ಮಂದಿ ಹೇಳಿದ್ರು ಇಲ್ಲಿ ನಿಮ್ಮ 80 ಹೀಗೆ ನಾನು ನಿರೀಕ್ಷಿತವಾಗಿ ನನ್ನ ತಿಳುವಳಿಕೆಯಲ್ಲಿ ನೀವೆಲ್ಲ ಹಿಮಾಲಯ ಪರ್ವತದಷ್ಟು ನಿಮ್ಮ ನನ್ನಲ್ಲಿದ್ದ ನಂಬಿಕೆ ವಿಶೇಷತೆಗಳನ್ನು ಕಂಡಿದ್ದೀರಿ, ಆಚರಿಸ್ತೀನಿ. ಇದೆಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಒಂದೇ ಒಂದು ಹೇಳಿದೆ, ಮೃತ್ಯುಂಜಯ ವಿದ್ಯಾಪೀಠದಲ್ಲಿ ಒಂದು ನಿರ್ದೇಶವಾಗಿ ತಗೊಂಡು ಮೃತ್ಯುಂಜಯ ವಿದ್ಯಾಪೀಠದ ಆಂದೋಲನವೆಂದು ಒಂದು ತಪ್ಪು ಹೆಚ್ಚಿರುತ್ತದೆ, ಅದು ಯಾವುದೇ ರೀತಿಯಲ್ಲಿ ಬರುವವರೆಗೇನೋ ಒಂದೇ ರೀತಿಯಿಂದ ಏನಾದರೂ ದೃಷ್ಟಿಯಿಂದ ಆ ಪ್ರಶ್ನೆ ನಮಗಿದೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂತ್ಕೊಂಡು ಸಾಗಿಸೋಣ, ಜೀವನ ಸಾಗಿಸೋಣ. ವೃತ್ತಿಯ ವಿದ್ಯಾರ್ಥಿಗಳಿಂದ ಇನ್ನೂ ಹೆಚ್ಚಿನ ಹೆಸರಿಗೆ ಆ ದೃಷ್ಟಿಯಿಂದ ದೇವರು ಆಶೀರ್ವಾದ ಮಾಡ್ತಾರೆ. ಅಧ್ಯಕ್ಷೀಯ ನಮ್ಮೆಲ್ಲರ ನೆಚ್ಚಿನ ಕಾರ್ಯಾಧ್ಯಕ್ಷರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಕಾರ್ಯಕ್ರಮದ ಅಂತಿಮ ಘಟ್ಟ 14ನೇ ಶ್ರೀ ರಾಜಶೇಖರರಿಗೆ ಉಪನ್ಯಾಸವನ್ನು ಎಲ್ರಿಗೂ ನಮಸ್ಕಾರ. ಮೃತ್ಯುಂಜಯ